ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡಾಕ್ಟರ್ BR ಪೈ ವಿಜಯ್ ಫೌಂಡೇಶನ್ ಅವರಿಗೆ ನಮಸ್ಕಾರ ಹೇಳಿ, ಹೋಪ್ ಈಸ್ ಆಲ್ ವೆಲ್ ನೌ ಆ್ಯಂಡ್ ಐ ಡೂ ಪ್ರಣಾಮ್ಸ್ ಟು ಆಲ್ ದ ವ್ಯೂವರ್ಸ್. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ರಿಗೂ ನಮ್ಮಿಬ್ಬರ ನಮಸ್ಕಾರಗಳು. ಇವತ್ತಿನ ವಿಷಯ ನಾವು ತಗೊಂಡಿರೋವಂಥದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೈನಿಂಗ್ ಹೆಲ್ತ್ ಥ್ರೂ ಸ್ಪಿರಿಚುಯಾಲಿಟಿ ಅಂತ. ಇಲ್ಲಿ ಮೂರು ಮುಖ್ಯವಾದ ವಿಷಯ, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಇನ್ನೊಂದು ಮೇಂಟೈನಿಂಗ್ ಹೆಲ್ತ್, ಮತ್ತು ಸ್ಪಿರಿಚುಯಾಲಿಟಿ ಅಂತ. ಈ ಮೂರು ಕೂಡ ನಾವು ಸಪ್ರೇಟ್ ಅಂತ ತಗೊಳ್ಳೋ ಅಂತ ಒಂದು ಯಾವುದೇ ಕಾರಣಗಳಿಲ್ಲ. ಇದು ಮೂರು ಕೂಡ ಒಂದೇನೆ, ಯಾಕಂದರೆ ಇದು ನಮ್ಮ ಜೀವನ, ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂತಹ ಒಂದು ವಿಶೇಷವಾದ ಸಬ್ಜೆಕ್ಟ್ ಇದು. ಸಾಮಾನ್ಯವಾಗಿ ಸ್ಪಿರಿಚುಯಾಲಿಟಿ ಅಂತ ನಾವು ತಗೊಂಡಾಗ, ನಾವು ವೆಸ್ಟರ್ನ್ ಕಾನ್ಸೆಪ್ಟ್ ಇಂದ ತಗೊಂಡಾಗ ಬೇರೆ ಆಗತ್ತೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಆಧಾರದ ನೆಲೆಯಲ್ಲಿ ತಗೊಂಡಾಗ ಸ್ಪಿರಿಚುಯಾಲಿಟಿ ಅಂತಂದ್ರೆ ಅದನ್ನೇ ನಾವು ಇದು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕಾಗಲ್ಲ. ಬಟ್ ಅದಕ್ಕಿನ್ನ ವಿಶೇಷವಾದ ಅರ್ಥ ನಮ್ಮ ಸಂಸ್ಕೃತದಲ್ಲಿ ಅಧ್ಯಾತ್ಮ ಅಂತ ಹೇಳ್ತೀವಿ. ಸ್ಪಿರಿಚುಯಾಲಿಟಿ ಇಸ್ ನಾಟ್ ಈಕ್ವಲೆಂಟ್ ಟು ಅಧ್ಯಾತ್ಮ. ಅದನ್ನು ಮೊದಲು ತಿಳ್ಕೊಳ್ಳಿ. ಅಧ್ಯಾತ್ಮ ಇಸ್ ಟೋಟಲಿ ಡಿಫ್ರೆಂಟ್ ಅಂಡ್ ಇಟ್ ಹ್ಯಾಸ್ ಗಾಟ್ ಮಚ್ ವೈಡರ್ ಡೈಮೆನ್ಷನ್ ದ್ಯಾನ್ ಸ್ಪಿರಿಚುಯಾಲಿಟಿ. ಅಧ್ಯಾತ್ಮ ಅಂತಂದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಧಿ ಆತ್ಮ. ಅಧಿ ಅಂದ್ರೆ ನಮ್ಮ ಮೇಲೆ, ಈಗ ಅಧಿಕಾರ ಅಂತೀವಿ, ಅಂದ್ರೆ ನಮ್ಮ ಮೇಲೆ ಒಬ್ಬರು ನಿಂತ್ಕೊಂಡು ಮಾಡಿಸುವಂತ ಕೆಲಸಕ್ಕೆ ಅವರು ಅಧಿಕಾರಿ, ಈ ಅಥಾರಿಟಿ ಅಂತೀವಿ. ಹಂಗೆ ಈ ಆತ್ಮದ ಮೇಲೆ ಒಂದು ಅಧಿ ಅಂದ್ರೆ ಒಂದು ವಿಶೇಷವಾದ ಇನ್ನೊಂದು ಆತ್ಮ ಇದೆ, ದಟ್ ಈಸ್ ಪರಮಾತ್ಮ. ಸೊ ಇದಕ್ಕೂ ನಮಗೂ ಹೇಗೆ ಸಂಬಂಧ? ಇಲ್ಲಿ ನಾವು ಯಾವುದೇ ನಮ್ಮ ಜೀವನದ ಪ್ರತಿಯೊಂದು ದಿನದ ದೈನಂದಿನ ಕಾರ್ಯಕ್ರಮ ಆಗಿರ್ಬೋದು, ಯಾವುದು ಬೆಳಗ್ಗೆ ಏಳೋದು, ಊಟ ಮಾಡೋದು, ನಿದ್ದೆ ಮಾಡೋದು, ಪ್ರತಿಯೊಂದು ಕೂಡ ದೈನಂದಿನ ಕಾರ್ಯಕ್ರಮವು ಕೂಡ ಸ್ಪಿರಿಚುಯಾಲಿಟಿ ಅಂದ್ರೆ ಬ್ರಾಡರ್ ಟರ್ಮ್ ಆಗಿ ನಾನು ಎಲ್ಲರೂ ಯೂಸ್ ಮಾಡೋದನ್ನ ತಗೋತೀನಿ. ಆಧ್ಯಾತ್ಮಿಕವಾಗಿ ನಾವು ಹೇಗೆ ಅದನ್ನ ಪರಿವರ್ತನೆ ಮಾಡ್ಕೋಬಹುದು, ಇದರ ಒಂದು ಅಡಿಯಲ್ಲಿ ನಮ್ಮ ಹೆಲ್ತ್ನಾಗ್ಲಿ, ನಮ್ಮ ವೆಲ್ತ್, ಬಿಕಾಸ್ ಹೆಲ್ತ್ ಇಸ್ ವೆಲ್ತ್. ನಾವು ಬರೀ ಹೆಲ್ತ್ ಅಂದ ತಕ್ಷಣ ನಾವು ಆರೋಗ್ಯ ಅನ್ನೋದೊಂದೇ ಅಲ್ಲ, ನಮ್ಮ ವೆಲ್ತ್ ಕೂಡ ಹೆಲ್ತಿ ಆಗಿರ್ಬೇಕು, ಹೆಲ್ತ್ ಕೂಡ ವೆಲ್ತಿ ಆಗಿರ್ಬೇಕು. ಇದೆರಡು ಸೇರ್ಕೊಂಡಾಗ ಅಧ್ಯಾತ್ಮ ಹೇಗೆ ನಮ್ಮನ್ನ ಒಂದು ರೂಪರೇಷೆಯಲ್ಲಿ, ಒಂದು ದಾರಿಯಲ್ಲಿ ನಡೆಸುತ್ತೆ ಅನ್ನೋದನ್ನ ಇವತ್ತಿನ ಮುಖ್ಯವಾದ ಭಾಗವಾಗಿ ತೆಗೆದುಕೊಂಡು ನಾವು ಮಾಡ್ತಾ ಇದೀವಿ. ಇದಕ್ಕೆ ಮೊದಲು ಹೆಸರೇ ವಿಜಯ್ ಫೌಂಡೇಶನ್. ನಮ್ಮ ತಳಹದಿ ಯಾವಾಗ್ಲೂ ವಿಜಯದ ಕಡೆ ಇರಬೇಕು, ಅಂದ್ರೆ ನಾವು ವಿಲ್ ಸಕ್ಸೀಡ್ ಅನ್ನೋದ್ ಕಡೆ ಇರಬೇಕು. ಅದನ್ನೇ ಕೃಷ್ಣ ಇದ್ರ ಭಗವದ್ಗೀತೆಯಲ್ಲಿ ಹೇಳೋದು. ಅರ್ಜುನನ ಹೆಸರು ವಿಜಯನೇ. ಅವನೇನ್ ಹೇಳ್ತಾನೆ, ಕೊನೆಗೆ ನಾವು ಅದನ್ನ ಗೆಲ್ಲಬೇಕು ಅಂತ ಹೇಳ್ತಾನೆ. ಯಾವುದು? ನಮ್ಮಲ್ಲಿರುವಂತ ದುಃಖ ಆಗ್ಲಿ, ದ್ವೇಷ ಆಗ್ಲಿ, ಇದನ್ನೆಲ್ಲವನ್ನು ಗೆಲ್ಲುವಂಥದಕ್ಕೆ ವಿಜಯ್ ಫೌಂಡೇಶನ್ ಬೇಕು. ಶ್ರೀಯಾನ್ ಅಂತಂದ್ರೆ, ನಾವು ಶ್ರೀ ಅಂತ ಒಂದು ಪದ ತಗೊಂಡ್ರೆ ಅದು ಹೆಲ್ತ್ ಆಗ್ಬೋದು, ವೆಲ್ತ್ ಆಗ್ಬೋದು, ಪ್ರತಿಯೊಂದು ಕೂಡ ನಮಗೆ ಅದೊಂದು ಭಾಗ್ಯನೇ ಸರಿ. ಆನ್ ಅಂದ್ರೆ ನಾವು ಉಣುವಂಥದ್ದು, ಅಂದ್ರೆ ನಾವು ಏನು ಮಾಡಿರ್ತೀವೋ ಅದನ್ನ ತಿಂತೀವಿ ಅನ್ನೋ ಒಂದು ಅರ್ಥದಲ್ಲೂ ಕೂಡ ಇದು ಶ್ರೀಯಾನ್ ಅನ್ನೋದು. ದೋ ಇಟ್ ಹ್ಯಾಸ್ ಗಾಟ್ ಡಿಫ್ರೆಂಟ್ meaning that it is a center for interprofessional, interdisciplinary neurohabilitation, health and care and wellness. And Shriyan is scientific research innovations in advanced neurosciences. But it also has got an adhyatmic perspective to it. And without much ado, Dr. Anil Sangli will be starting the session. And I hope everybody will bless us for this session. Dr. BR ಪೈ ಮತ್ತು ಸಹ ಎಲ್ಲ ಸ್ಟಾಫ್ ಅವರಿಗೆ ನಮಸ್ಕಾರ ಹೇಳ್ತಾ, ಮತ್ತೆ ಇಲ್ಲಿರೋ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ BR ಪೈ ಅವ್ರು ಮಾಡಿರುವಂತಹ ವಿಜಯ್ ಫೌಂಡೇಶನ್, ಇಟ್ ಈಸ್ ಸಮಥಿಂಗ್ ವೆರಿ ವೆರಿ ಸೂಪರ್ಬ್. ಅದಕ್ಕೆ ಹೇಳಕ್ಕೆ ಪದಗಳಿಲ್ಲ. ಯಾಕೆಂದ್ರೆ ಇವ್ರು ಮಾಡ್ತಿರುವಂತಹ ಕಾರ್ಯಗಳು ದೇಶದ ಸೇವೆ, ಸಮಾಜ ಸೇವೆ ಅಂತ ಹೇಳಿ ಅದರ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಿರುವಂತಹ ಏನೇನು ಕಾರ್ಯಕ್ರಮಗಳಿದೆ, ಮತ್ತೆ ನೀವು ಮಾಡಿರುವಂಥ ಪ್ರೀವಿಯಸ್ ಕಾರ್ಯಕ್ರಮಗಳು, ಅದರಲ್ಲಿರುವಂಥ ವಿಡಿಯೋಸ್ ನೋಡಿದ್ರೆ ಇಟ್ ಈಸ್ ಸಮಥಿಂಗ್ ರಿಮಾರ್ಕಬಲ್. ಅದು ಎಲ್ಲರಿಗೂ ಮಾಡೋಕ್ಕಾಗುವಂಥ ಕೆಲಸ ಅಲ್ಲ ಅದು. ಇಟ್ ಈಸ್ ಸಮಥಿಂಗ್ ಯು ಆರ್ ಬೆಸ್ಟೋಡ್ ವಿತ್ ಸಮ್ ಗ್ರೇಟ್ ವರ್ಚಸ್ ಕ್ಯಾರೆಕ್ಟರ್ಸ್. ಆ ಕಾರಣದಿಂದ ಯು ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್. ಆ್ಯಂಡ್ ವಿದೌಟ್ ಫರ್ದರ್ ಡಿಲೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ಮೇನ್ ಮಾತಾಡಬೇಕಾಗಿರುವಂಥದ್ದು ದ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಮ್ಮ ಹೆಲ್ತ್ ಮತ್ತೆ ಸ್ಪಿರಿಚುಯಾಲಿಟಿ, ಇದು ಮೂರು ಸೇರ್ಕೊಳ್ಳುತ್ತೆ. ಈಗ ಪರ್ಸನಾಲಿಟಿ ಅಂತ ಒಂದು ಪದ ತಗೊಂಡ್ರೆ ಅದು ಇಟ್ ಹಸ್ ಬೀನ್ ಡಿರೈವ್ ಫ್ರಮ್ ಲ್ಯಾಟಿನ್, ಪರ್ಸೋನಾ ಅಂತ ಅನ್ನೋದ್ರ ಮೇಲೆ ಡಿರೈವ್ ಆಗಿರುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಅ ಮಾಸ್ಕ್ ಅಂತ.
ನಾವು ನಮ್ಮ ಮಖದ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ಹಾಕೊಳ್ಳುವಂತ ಏನ್ ಮಾಸ್ಕ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಪರ್ಸನಾಲಿಟಿ. ಅದು ನಮ್ಮ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ನಡವಳಿಕೆ, ಇದ್ರ ಮೇಲೆ ಬರುವಂತಹ ಏನ್ ಕ್ವಾಲಿಟೀಸ್ ಇರುತ್ತೆ ಅಥವಾ ಒಬ್ಬ ಮನುಷ್ಯನ ಏನ್ ಯುನೀಕ್ನೆಸ್ ಇರುತ್ತೆ, ಅದನ್ನ ಮಾಸ್ಕ್ ಮಾಡಿ ಹೊರಗಡೆ ಬರುವಂತಹ ಒಂದು ಬಿಹೇವಿಯರಲ್ ಆಟಿಟ್ಯೂಡ್ಸ್ ಇನ್ ದ ಸೊಸೈಟಿ ಏನಿರುತ್ತೆ ಅದನ್ನ ತೋರಿಸ್ಕೊಳ್ಳುವಂಥದ್ದು. ನಮ್ಮ ಪ್ರೊಫೆಷನ್ ಅಲ್ಲಿ ನಾವು ಯಾವ ರೀತಿನಲ್ಲಿ ನಮ್ಮ ಮನಸ್ಸಾಗ್ಲಿ ನಮ್ಮ ವರ್ತನೆ ಆಗ್ಲಿ ನಾವು ತೋರಿಸ್ಕೋತೀವಿ, ಅದರ ಮೇಲೆ ಡಿಪೆಂಡ್ ಆಗುವಂಥದ್ದು. ಬೇಸಿಕಲಿ ನಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಪರ್ಸನಾಲಿಟಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಪರ್ಸನಾಲಿಟಿ ಅಂತ ನಮ್ಮ ಹಿಂದೂ ಸಂಸ್ಕೃತಿ ಆಗಲಿ ಸನಾತನ ಸಂಸ್ಕೃತಿ ಆಗಲಿ ಪರ್ಸನಾಲಿಟಿ ಅಂದರೆ ಬರೀ ಅಷ್ಟೇ ಆಗಲ್ಲ. ಇಟ್ ಈಸ್ ನಾಟ್ ಓನ್ಲಿ ಮಾಸ್ಕಿಂಗ್. ನಮ್ಮ ಹೊರಗಿನ ವರ್ತನೆ ಮತ್ತು ಒಳಗಿನ ವರ್ತನೆ ಬೇರೆ ಬೇರೆ ಆಗಿತ್ತು ಅಂತಂದರೆ ಅವರ ಪರ್ಸನಾಲಿಟಿ ಸರಿ ಇಲ್ಲ ಅಂತ. ನೀನು ಒಳಗೆ ಹೇಗಿರ್ತೀಯೋ ಅದೇ ರೀತಿನಲ್ಲಿ ನೀನು ಹೊರಗೂ ಅದೇ ಥರ ಕಾಯ ವಾಚ ಮನಸ್ಸ, ಕಾಯ ವಾಚ ಮನಸ್ಸ, ನಿನ್ನ ವರ್ತನೆ, ನಿನ್ನ ಬುದ್ಧಿ, ನೀನು ಮಾಡುವಂಥ ಕೆಲಸಗಳು ಎಲ್ಲನೂ ಒಂದೇ ರೀತಿ ಇರಬೇಕು. ನಿನ್ನ ಮನಸ್ಸಿನಲ್ಲಿ ಏನು ಅನ್ಕೋತೀಯೋ ಹೊರಗಡೆನೂ ಅದೇ ಇರಬೇಕು. ಅದನ್ನ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಶುದ್ಧಿ, ದೇಹದ ಶುದ್ಧಿ, ನಮ್ಮ ಮನಸ್ಸಿನ ಆರೋಗ್ಯ, ದ ಮೆಂಟಲ್ ಹೆಲ್ತ್, ಆಲ್ ದೀಸ್ ಥಿಂಗ್ಸ್ ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಮ್ಮ ರಿಯಲ್ ಲೈಫ್ ಸಿಚುಯೇಷನ್ಸ್ ಬಂದಾಗ ರಿಯಲ್ ಲೈಫಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ನಮಗೆ ಒಂದು ಜೀವನ ಅಂದ್ರೆ ಅದರಲ್ಲಿ ಎಲ್ಲ ರೀತಿನೂ ಬರುತ್ತೆ. ಕೆಟ್ಟದ್ದು ಬರುತ್ತೆ, ಒಳ್ಳೇದು ಬರುತ್ತೆ, ಸುಖ ಬರುತ್ತೆ, ದುಃಖ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರವ್ರ ಲೆವೆಲ್ಗೆ ದೂರದಲ್ಲಿ ಯಾರೋ ನೋಡ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದಾರಪ್ಪ, ಅವ್ರು ತುಂಬಾ ಸಂತೋಷವಾಗಿದ್ದಾರೆ ಅಲ್ಲ, ಸುಳ್ಳದು. ಅಥವಾ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇದ್ದಾನೆ, ಅವನಿಗೆ ಊಟಕ್ಕೆ ತಿನ್ನಕ್ಕಿಲ್ಲ, ಅವನ್ ಸುಖವಾಗೇ ಇಲ್ಲ, ಅದು ಸುಳ್ಳು. ಅವ್ರವ್ರ ಲೆವೆಲ್ಗೆ ಸುಖ, ಅವ್ರವ್ರ ಲೆವೆಲ್ಗೆ ದುಃಖ ಅನ್ನೋದು ಇದ್ದೇ ಇರುತ್ತೆ. ಎವ್ರಿಬಡಿ ಹ್ಯಾಸ್ ದರ್ ಓನ್ ಶೇರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್. ಅದರಲ್ಲಿ ಕೆಲವರಿಗೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಮ್ಮಿ ಇರ್ಬೋದು. ದಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಇವಾಗ ಪರ್ಸನಾಲಿಟಿ ಅಂತ ಬಂದಾಗ ನಮ್ಮ ರಿಯಲ್ ಲೈಫ್ ಸಿಚುಯೇಷನ್ಸ್ ಅಲ್ಲಿ ಅಂದ್ರೆ ನಮ್ಗೆ ಸುಖ ಆದಾಗ ಯಾವ ರೀತಿ ಬಿಹೇವ್ ಮಾಡ್ತೀವಿ, ದುಃಖ ಆದಾಗ ನಾವು ಯಾವ ರೀತಿನಲ್ಲಿ ಬಿಹೇವ್ ಮಾಡ್ತೀವಿ, ನಮ್ಮ ಮೆಂಟಲ್ ಕ್ಲಾರಿಟಿ ಇದ್ದಾಗ ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ಕೋತೀವಿ, ಅಥವಾ ನಮ್ಮ ನಾಲೆಡ್ಜ್ ಜಾಸ್ತಿ ಇದೆ ಅಥವಾ ನಾಲೆಡ್ಜ್ ಕಮ್ಮಿ ಇದೆ, ನಮ್ಮ ನಾಲೆಡ್ಜನ್ನ ಬೇರೆಯವ್ರಿಗೆ ಹೇಳಿ ಯಾವ ರೀತಿನ ಬೇರೆಯವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವರನ್ನ ಇನ್ಸ್ಪೈರ್ ಮಾಡಿ ಅವರ ಮನಸ್ಸನ್ನ ಸರಿ ಮಾಡಕ್ಕಾಗುವಂತಹ ಒಂದು ಕೆಪಾಸಿಟಿ ನಮ್ಮ ಮನಸ್ಸಿಗಾಗ್ಲಿ, ನಮ್ಮ ಆಟಿಟ್ಯೂಡ್ ಆಗಲಿ, ನಮ್ಮ ಬಿಹೇವಿಯರ್ಗಾಗಿ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ವಿಲ್ ಆಡ್ ಆನ್ ಟು ದ ಪರ್ಟಿಕ್ಯುಲರ್ ಪರ್ಸನಾಲಿಟಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಅನಾಲಿಟಿಕಲ್ ಥಿಂಕಿಂಗ್. ನಾವು ಯಾವ ರೀತಿನಲ್ಲಿ ನಮ್ಮ ಮನಸ್ಸಿನ ಯೋಚನೆ ತಗೊಂಡು ಹೋಗ್ತೀವಿ ಅಂತ. ಸೊ ಬೇಸಿಕಲಿ ನಮ್ಮ ಮೈಂಡ್, ನಮ್ಮ ಥಾಟ್ ಪ್ರಾಸೆಸ್ಸು, ನಮ್ಮ ವೇ ಇನ್ ವಿಚ್ ಯು ಬ್ರಿಂಗ್ ಔಟ್ ಅ ಪರ್ಟಿಕ್ಯುಲರ್ ಥಿಂಗ್ ಟು ದ ಔಟ್ಸೈಡ್ ಅನ್ನೋದು ದಟ್ ಈಸ್ ಕಾಲ್ಡ್ ದ ಕ್ರಿಟಿಕಲ್ ಥಿಂಕಿಂಗ್ ಸ್ಟ್ರಾಟಜಿ ಅಂತ. ನಮ್ಮ ಮನಸ್ಸಿನಲ್ಲಿ ಯಾವ್ದಾರ ಒಂದು ಸಿಚುಯೇಷನ್ ಬಂದ್ರೆ ಯಾವ ರೀತಿನಲ್ಲಿ ಅದನ್ನ ನಾವು ಸ್ಟ್ರಾಟಜೈಸ್ ಮಾಡಿಕೊಂಡು ಹೊರಗಿನ ಪ್ರಪಂಚಕ್ಕೆ ಅಥವಾ ನಮಗೆ ಆಗ್ಲಿ, ನಾವು ಹೊರಗಿನ ಪ್ರಪಂಚಕ್ಕೆ ಬೇರೆ ತರ ತೋರಿಸ್ಬೇಕು, ನಮಗೆ ಒಳಗಡೆ ಬೇರೆ ತರ ಇರಬೇಕು ಅನ್ನೋದು ಇರ್ಕೂಡ್ದು. ನಮ್ಮ ಥಾಟ್ಸ್ ಆಗಲಿ, ನಮ್ಮ ಇನ್ನರ್ ಐಡಿಯಾಸ್ ಆಗಲಿ, ನಮ್ಮ ವ್ಯಾಲ್ಯೂಸ್ ಆಗಲಿ, ನಮ್ಮ ರೀಸನಿಂಗ್ ಆಗಲಿ, ನಮ್ಮ ಅನಾಲಿಟಿಕಲ್ ಥಿಂಕಿಂಗ್ ಆಗಲಿ, ಯಾವುದೇ ಆಗಲಿ ಅದು ಒಳಗೆ ಹೊರಗೆ ಶುದ್ಧವಾಗಿರ್ಬೇಕು. ಅದು ಸರಿಯಾದ ರೀತಿನಲ್ಲಿ ಬರಬೇಕು. ಅದು ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದು ಹುಟ್ಟುತ್ತಾನೆ ಬರಬೇಕು. ಹುಟ್ಟುತ್ತಾರಭ್ಯ ಒಬ್ಬ ಪರ್ಸನಾಲಿಟಿನಲ್ಲಿ ಬರಬೇಕು ಅಂತಂದ್ರೆ ಅವನ ಅಪ್ಬ್ರಿಂಗಿಂಗ್ ಚೆನ್ನಾಗಿರ್ಬೇಕು. ಅವನು ಯಾವ ರೀತಿನಲ್ಲಿ ಅವನ ತಂದೆ ತಾಯಿ ನೋಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟು. ಅವನ ಚಿಕ್ಕ ವಯಸ್ಸಿನಲ್ಲಿ ಅಪ್ ಟು 5 to 8 years ಮೈಂಡ್ ಬೆಳೀತಾ ಇರುತ್ತೆ, ಬ್ರೈನ್ ಬೆಳೀತಾ ಇರುತ್ತೆ. ಆ ಬ್ರೈನ್ ಬೆಳೆಯುವಂಥ ಟೈಮಲ್ಲಿ ಆ ವ್ಯಾಲ್ಯೂಸ್ ಆಫ್ ಲೈಫ್, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಧರ್ಮ, ಯಾವ್ದು ಅಧರ್ಮ, ಯಾವ್ದು ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಯಾವ್ದು ಮಾಡಿದ್ರೆ ಕರೆಕ್ಟ್ ಆಗಲ್ಲ. ಸಿವಿಲ್ ಸೊಸೈಟಿನಲ್ಲಿ ನಾವು ಸಿವಿಲೈಸ್ಡ್ ಸೊಸೈಟಿನಲ್ಲಿ ಇದ್ದಾಗ ಸಿವಿಲಿಟಿ ಯಾವ ರೀತಿ ನಾವು ಡೆವಲಪ್ ಮಾಡ್ಕೋಬೇಕು, ಸಿವಿಲಿಟಿ ಯಾವ್ದಾಗತ್ತೆ ಯಾವ್ದು ಆಗಲ್ಲ ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳುವಂತಹ ಒಂದು ಕ್ರಿಟಿಕಲ್ ಅನಾಲಿಟಿಕಲ್ ಥಿಂಕಿಂಗ್ ಮಕ್ಕಳಿಗಾಗ್ಲಿ ಅಥವಾ ಮನೇಲಿ ಇರುವಂಥವ್ರೆಲ್ಲರಿಗಾಗ್ಲಿ, ದೇ ಹ್ಯಾವ್ ಟು ಬಿಹೇವ್ ದ ಸೇಮ್ ವೇ ಇನ್ ದೇರ್ ಹೌಸ್ ಆ್ಯಂಡ್ ದೇ ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಟು ದರ್ ಚಿಲ್ಡ್ರನ್ ಆಲ್ಸೋ. ಮನೆಯಲ್ಲಿ ಒಂಥರ ಬಿಹೇವಿಯರು, ಹೊರಗಡೆ ಒಂಥರ ಬಿಹೇವಿಯರ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗೋದು ಯಾವಾಗ ಅಂದರೆ ಮಕ್ಕಳಿಂದ. ಮಕ್ಕಳು ನೋಡಿದ್ಯಾ ಮನೇಲಿ ಹಂಗೆ ಮಾಡಿದಿಲ್ಲ ಅಮ್ಮ ಅಪ್ಪ ಅಂತ ಏನೋ ಹೇಳಿದಾಗ ಮನೆಯಲ್ಲಿ ವಾತಾವರಣ ಬೇರೆ ಇರುತ್ತೆ, ಹೊರಗಡೆ ಬಂದಾಗ ಮಾಸ್ಕಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್ ಬೇರೆ ಥರ ಇರುತ್ತೆ. ಆ ಥರ ಆಗಬಾರ್ದು. ಸೊ ನಮ್ಮ ಮನಸ್ಸಿನಲ್ಲಾಗಲಿ, ನಮ್ಮ ಅನಾಲಿಸಿಸ್ ಆಗಲಿ, ನಮ್ಮ ಹೊಸ ಥಾಟ್ಸು, ನಮ್ಮ ಆಟಿಟ್ಯೂಡ್ಸು, ನಮ್ಮ ಪ್ಲಾನಿಂಗ್ ಆಗಲಿ, ಅದೆಲ್ಲನೂ ಸರಿ ಹೋಗಬೇಕು ಅಂತಂದರೆ ದಟ್ ಪರ್ಸನಾಲಿಟಿ ಶುಡ್ ಬಿ ವೆರಿ ವೆರಿ ಗುಡ್. ಇದನ್ನು ನಾವು ಮಾಡ್ಕೋಬೇಕು ಅಂತಂದರೆ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಆಗಲಿ, ನಮ್ಮ ಅನಾಲಿಸಿಸ್ ಆಗಲಿ ಯಾವ ರೀತಿನಲ್ಲಿ ಯಾವ ದಾರಿನಲ್ಲಿ ಹೋದರೆ ಅದು ಕರೆಕ್ಟ್ ಆಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು.
ಅದಲ್ದಲೇನೆ ನಾವು ಕೆಲಸ ಮಾಡ್ತಿರುವಾಗ ಅಥವಾ ಓದ್ತಿರುವಾಗ ಫಸ್ಟ್ ಆಫ್ ಆಲ್ ಒಂದು ಮಗು ಸ್ಕೂಲಿಗೆ ಸೇರಿದಾಗ ಎಷ್ಟೋ ಜನ ಹುಡುಗರ ಜೊತೆ ಆಟ ಆಡ್ತಾರೆ. ಆವಾಗ ದ ಬೇಬಿ ಈಸ್ ಎಕ್ಸ್ಪೋಸ್ಡ್ ಟು ದ ಸೊಸೈಟಿ, ಔಟ್ಸೈಡ್ ಸೊಸೈಟಿ. ಮನೆ ವಾತಾವರಣ ಬಿಟ್ಟು ಹೊರಗಡೆ ವಾತಾವರಣಕ್ಕೆ ಹೋದಾಗ ಯಾವ ರೀತಿನಲ್ಲಿ ಮಗು ಬಿಹೇವ್ ಮಾಡತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ನಾವೊಂದು ಸ್ಕೂಲಲ್ಲಿ ನಾವು ಬರುವಂತ ಎಷ್ಟೋ ಜನ ಹುಡುಗರು ನೋಡಿದಾಗ ಕೆಲವರು ತುಂಬಾ ಎಕ್ಸ್ಟ್ರೋವರ್ಟ್ಸ್ ಆಗಿರ್ತಾರೆ, ತುಂಬಾ ಜೋಕ್ ಮಾಡ್ಕೊಂಡು ಆಟ ಆಡ್ಕೊಳ್ಳುವಂತ ಒಂದು ಹುಡುಗರು ಇರ್ತಾರೆ. ಕೆಲವರು ಡಾಮಿನೇಟಿಂಗ್ ಪರ್ಸನಾಲಿಟೀಸ್ ಇರುತ್ತೆ, ಕೆಲವರಿಗೆ ಡಾಮಿನೇಟಿಂಗ್ ಅಲ್ದಲೇನೆ ಅವರು ಯಾವ ರೀತಿನಲ್ಲಿ ಬೇರೆ ಹುಡುಗರ ಜೊತೆ ಅಥವಾ ಪಿಯರ್ಸ್ ಜೊತೆ ಅವ್ರ ಸೀನಿಯರ್ಸ್ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಆಟಿಟ್ಯೂಡ್ಸ್ ಯಾವ ರೀತಿ ಡೆವಲಪ್ ಆಗ್ತಿದೆ ಅನ್ನೋದನ್ನ ಕ್ಲೋಸ್ ಆಗಿ ಟೀಚರ್ಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ಗೆ ತಂದೆ ತಾಯಿಗಳಾಗ್ಲಿ ನೋಡಿಕೊಂಡು ಅವ್ರನ್ನ ಗ್ರೂಮ್ ಮಾಡಿ ಸರಿಯಾದ ರೀತಿನಲ್ಲಿ ತರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಒಂದು ಪ್ರೊಫೆಷನಲ್ ರಿಲೇಶನ್ಶಿಪ್ ಅಂತ ಬರಬೇಕು. ಅದೇನು ಅಂತಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರೋದು ಗುರು ಮತ್ತೆ ಶಿಷ್ಯನ ಪರಂಪರೆ, ತಂದೆ ತಾಯಿ ಮತ್ತು ಮಕ್ಕಳ ಒಂದು ಸಂಬಂಧ. ಈ ಪರ್ಟಿಕ್ಯುಲರ್ ರಿಲೇಶನ್ಶಿಪ್ ಬಂದಾಗ ಅದರಲ್ಲಿ ಒಂದು ಮಾನ್ಯತೆ ಇರುತ್ತೆ, ಒಂದು ಗೌರವ ಇರುತ್ತೆ. ಅವ್ರು ಯಾವ ರೀತಿನಲ್ಲಿ ಇದನ್ನೆಲ್ಲ ನಾವು ಡೆವಲಪ್ ಮಾಡ್ಕೋಬಹುದು ಅನ್ನೋದನ್ನ ಒಂದು ತಳಹದಿ ಬೇಸಿಕ್ ಸ್ಟ್ರಾಂಗ್ ಫೌಂಡೇಶನ್ ಕೊಟ್ಟು ಆ ಫೌಂಡೇಶನ್ ನಿಂದ ಅದನ್ನ ಬಿಲ್ಡ್ ಮಾಡಕ್ ಹೆಲ್ಪ್ ಆಗುವಂತ ಒಂದು ಸಂದರ್ಭ ಒದಗಿಸ್ಕೊಟ್ಟಿರುವಂತ ಒಂದು ಆಟಿಟ್ಯೂಡ್ ನಮ್ಮ ವಾತಾವರಣ ನಮ್ಮ ಇಂಡಿಯಾನಲ್ಲಿದೆ. ಇದನ್ನ ನಾವು ಬೇಸಿಕಲಿ ಇದು ನಾವು ಮಾಡ್ಕೊಂಡು ಬಂದಾಗ ನಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗಕ್ಕೆ ಶುರು ಆಗತ್ತೆ. ದಟ್ ಈಸ್ ಕ್ಯಾರೆಕ್ಟರ್ ಅಂದ್ರೆ ನೀನು ಯಾವ ರೀತಿನಲ್ಲಿ ಯೋಚನೆ ಮಾಡ್ತೀಯಾ, ಯಾವ ರೀತಿನಲ್ಲಿ ನಿನ್ನ ಮನಸ್ಸನ್ನು ಇಟ್ಕೋತೀಯಾ, ಯಾವ ರೀತಿನಲ್ಲಿ ಬೇರೆಯವ್ರ ಜೊತೆ ನೀನು ಬಿಹೇವ್ ಮಾಡ್ತೀಯಾ, ಅಥವಾ ಏನಾರ ಪ್ರಾಬ್ಲಮ್ ಬಂದ್ರೆ ನೀನು ಹೆಂಗೆ ಅದನ್ನ ಟ್ಯಾಕಲ್ ಮಾಡ್ತೀಯಾ, ಇದಿಷ್ಟೂ ಬರುತ್ತೆ. ಇದರಲ್ಲಿ ಒಂದು ಕ್ರಿಟಿಕಲ್ ಆಗಿ ಒಂದೊಂದು ತೊಂದರೆ ಬಂದಾಗ ಅಥವಾ ಏನಾರು ಒಂದು ಟೈಮ್ ಫ್ರೇಮ್ ವರ್ಕ್ ಒಳಗಡೆಗೆ ನಾವೇನಾರು ಒಂದು ಕೆಲಸ ಮಾಡಬೇಕು ಅಂತ ಬಂದಾಗ ಯಾವ ರೀತಿನಲ್ಲಿ ನಾವು ಟೈಮನ್ನ ಯುಟಿಲೈಸ್ ಮಾಡ್ಕೋತೀವಿ, ಅಥವಾ ನಮ್ಮ ಸ್ಪೆಸಿಫಿಕ್ ಟಾಸ್ಕ್ ಏನಾರು ಇದ್ರೆ ಅದನ್ನ ಹೇಗೆ ನಮ್ಮ ಗೋಲನ್ನು ರೀಚ್ ಮಾಡ್ಕೊಳ್ಳೋಕ್ಕೆ ಯಾವ ಥರದ ನಮ್ಮ ಮೆಂಟಲ್ ಸ್ಟ್ರಾಟಜೀಸ್ ಇಟ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಲ್ದಲೇ ನಮ್ಮ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಮಾಡಬೇಕಾಗಿರೋಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಯು ಹ್ಯಾವ್ ಟು ಹ್ಯಾವ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ನಾಟ್ ಓನ್ಲಿ ಇನ್ ವಾಟ್ ಯು ಡೂ ಬಟ್ ಆಲ್ಸೋ ಇನ್ ಯೋರ್ ಸೆಲ್ಫ್. ನನಗಿದು ಮಾಡೋಕ್ಕಾಗತ್ತೆ ಅನ್ನೋ ನಿನ್ನ ಮನಸ್ಸಿನಲ್ಲಿರುವಂತಹ ಒಂದು ಸ್ಥೈರ್ಯ, ಒಂದು ಧೈರ್ಯ ನಿಂಗೆ ಬಂದ್ರೇನೆ ಆ ಕೆಲಸನ ನೀನು ಆಮೇಲೆ ಮಾಡ್ಲಿಕ್ಕಾಗೋದು. ಅದು ಮಾಡಬೇಕು ಅಂತಂದ್ರೆ ನೀನು ಸರಿಯಾದ ರೀತಿನಲ್ಲಿ ನಿನ್ನ ಮನಸ್ಸಿಟ್ಕೋಬೇಕು, ನಿನ್ನ ಕ್ರಿಟಿಕಲ್ ಥಿಂಕಿಂಗ್ ಸರಿಗಿರಬೇಕು, ನಿನ್ನ ಮೆಮರಿ ಸರಿ ಇರಬೇಕು, ನೀನು ಯೋಚನೆ ಮಾಡುವಂಥ ಒಂದು ದಾರಿ ಸರಿಗಿರಬೇಕು. ಯುವರ್ ಥಾಟ್ ಪ್ರಾಸೆಸ್ ಇಸ್ ರಾಂಗ್ ಅಂದರೆ ಅದೆಲ್ಲದಕ್ಕೂ ಪ್ರಾಬ್ಲಮ್ಸ್ ಬರೋಕ್ಕೆ ಶುರು ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಯಾರ್ದಾರ ಒಂದು ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಟು ಲಿಸನ್. ನಮ್ಮ ಲಿಸ್ನಿಂಗ್ ಸ್ಕಿಲ್ಸ್ ಸರಿಗಿಲ್ಲ ಅಂತಂದ್ರೆ, ಎಸ್ಪೆಷಲಿ ಆಸ್ ಎ ಡಾಕ್ಟರ್ ಐ ನೋ, ಬಿಕಾಸ್ ಪೇಷಂಟ್ಸ್ ಏನೋ ಮಾತಾಡ್ತಿರುವಾಗ ಸುಮ್ಮನೆ ಏನ್ರಿ ಅಂತಂದ್ಬಿಟ್ಟು ನಾವೇನೋ ಮಾತಾಡ್ಬಿಟ್ರೆ ಅವ್ರು ಏನು ಹೇಳ್ಕೋಬೇಕು ಅಂತ ಇರ್ತಾರೆ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲದೆ ಇದ್ರೆ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವೇ ಮಿಸ್ ಮಾಡ್ಕೋತೀವಿ, ಅವಾಗ ಡಯಾಗ್ನೋಸಿಸ್ ತಪ್ಪಾಗ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಬಿ ಅ ವೆರಿ ಗುಡ್ ಲಿಸನರ್. ಲಿಸನ್ ಮಾಡಿ ಅರ್ಥ ಮಾಡಿಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂತ ಇಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ರೆಸ್ಪಾಂಡ್ ಮಾಡಬೇಕು. ನಮ್ಮ ಫೀಡ್ಬ್ಯಾಕ್ ಸರಿಗಿರಬೇಕು. ಮತ್ತು ನಮ್ಮ ಫೀಲಿಂಗ್ಸು, ನಮ್ಮ ಎಕ್ಸ್ಪ್ರೆಷನ್ಸು, ನಮ್ಮ ಮೆಂಟಲ್ ಆಟಿಟ್ಯೂಡ್ಸು, ನಮ್ಮ ವಾಯ್ಸಿನ ಕ್ವಾಲಿಟಿ, ನಮ್ಮ ಟೋನ್ ಆಫ್ ದ ಸ್ಪೀಚು, ನಮ್ಮ ಔಟ್ವರ್ಡ್ ಬಿಹೇವಿಯರು, ಇದೆಲ್ಲನೂ ಬರೀ ವರ್ಬಲ್ ಕಮ್ಯುನಿಕೇಶನ್ ಅನ್ನಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ನಾನ್ ವರ್ಬಲ್ ಕಮ್ಯುನಿಕೇಶನ್. ನಾವು ಚೆನ್ನಾಗಿ ಮುಖ ನಗಿಸ್ಕೊಂಡು ಕೆಟ್ಟ ಧ್ವನಿನಲ್ಲಿ ಮಾತಾಡಿದ್ರೆ ದಟ್ ಈಸ್ ಟೋಟಲಿ ಇರ್ರಿಲೆವೆಂಟ್ ಆಗಿಬಿಡುತ್ತೆ. ಆವಾಗ ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಅ ವರ್ಬಲ್ ಆ್ಯಂಡ್ ಅ ನಾನ್ ವರ್ಬಲ್ ಕಮ್ಯುನಿಕೇಶನ್, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಬಿಹೇವಿಯರಲ್ ಆಟಿಟ್ಯೂಡ್ಸ್. ಅದು ಬಂದಾಗ ನಮ್ಮ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ನಮ್ಮ ಮನಸ್ಸಿನ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ನಾವು ಬೇರೆಯವ್ರಿಗೆ ಯಾವ ರೀತಿನಲ್ಲಿ ಅದನ್ನು ತೋರಿಸ್ಕೊಳಕ್ ಆಗತ್ತೆ ಅನ್ನೋ ಒಂದು ಸ್ಕಿಲ್ ಏನಿರುತ್ತೆ, ಅನಾಲಿಟಿಕಲ್ ಸ್ಕಿಲ್ ನಾವು ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದಕ್ಕೆ ಬೇಕಾಗುವಂಥದ್ದು ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದರೆ ರಿಲಿಜನ್ ಅಲ್ಲ. ನಾನು ಹಿಂದೂ, ಇವನು ಮುಸ್ಲಿಮು, ಅವ್ನು ಸಿಕ್ಕು, ಅವ್ನು ಕ್ರಿಶ್ಚಿಯನು, ಬುದ್ಧಿಸ್ಟು, ಜೈನು ಯಾವುದು ಬರಲ್ಲ ಇದರಲ್ಲಿ. ಸ್ಪಿರಿಚುಯಾಲಿಟಿ ಈಸ್ ಯುವರ್ ಆಟಿಟ್ಯೂಡ್, ಯುವರ್ ಮೆಂಟಲ್ ಆಟಿಟ್ಯೂಡ್, ಯುವರ್ ಮೈಂಡ್ ಅಷ್ಟೇ. ಅದು ದಟ್ ಈಸ್ ದ ವೇ ಇನ್ ವಿಚ್ ಯು ಬಿಲ್ಡಪ್, ಇನ್ ವಿಚ್ ಯು ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಏಥಿಸ್ಟ್, ದೇವರನ್ನೇ ನಂಬಲ್ಲ ಅಂತ ಇರೋನು ಕೂಡ ಹಿ ವಿಲ್ ಬಿ ಸ್ಪಿರಿಚುವಲ್. ಆ ಸ್ಪಿರಿಚುವಲಿ ಒಬ್ಬನ ದೇವ್ರನ್ನ ನಂಬ್ಕೋತೀನಿ, ದೇವ್ರು ನಂಗೆ ಕಾಪಾಡ್ತಾನೆ, ಅಥವಾ ದೇವ್ರಂತ ನಂಬದೇ ಇದ್ರು ದೇರ್ ಇಸ್ ಸಮ್ ಸೂಪರ್ ನ್ಯಾಚುರಲ್ ಬೀಯಿಂಗ್, ಒಬ್ಬ ಸೂಪರ್ ನ್ಯಾಚುರಲ್ ಪವರ್ ಇದೆ, ದಟ್ ಪವರ್ ವಿಲ್ ಗೈಡ್ ಮೀ ಇನ್ ಆಲ್ ಮೈ ಗುಡ್ಸ್ ಅಂಡ್ ಬ್ಯಾಡ್ಸ್ ಅಂತ ಅನ್ಕೊಳ್ಳೋದು ಬೇರೆ ಆಗುತ್ತೆ. ಬಟ್ ಆ ಏಥಿಸ್ಟ್ ಆಗಿ ದೇವರೇ ಇಲ್ಲ ಅಂತ ಹೇಳೋನು ಕೂಡ ಹಿ ಮೇ ಬಿ ಸ್ಪಿರಿಚುವಲ್. ಸೊ ದ ಸ್ಪಿರಿಚುಯಾಲಿಟಿ ಅನ್ನೋ ಆಟಿಟ್ಯೂಡ್ ಏನಿರುತ್ತೆ that is very very important for all aspects of life. Adu not only in your basic career development but also in your relations with your family, ಹೆಂಡತಿ, ಮಕ್ಕಳು,
ತಂದೆ ತಾಯಿ ಗುರುಗಳು ಅಥವಾ ಫ್ರೆಂಡ್ಸ್ ಇರ್ಬೋದು, ಈ ಎಲ್ಲ ಫಸ್ಟ್ ಸರ್ಕಲ್ ಆಫ್ ರಿಲೇಷನ್ಸ್ ಏನಿರುತ್ತೆ ಅದು ಪ್ಲಸ್ ನೀವು ಒಂದು ಬಿಸ್ನೆಸ್ ಮಾಡೋದಾಗ್ಲಿ ಅಥವಾ ಒಂದು ಕೆರಿಯರ್ ಆಗಲಿ ಪ್ರೊಫೆಷನ್ ಆಗಲಿ ಅದರಲ್ಲಿ ಮುಂದೆ ಬರಬೇಕು ಅಂತಂದ್ರೆ ದಿ ಸ್ಪಿರಿಚುವಲ್ ಆಟಿಟ್ಯೂಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಸ್ಪಿರಿಚುವಲ್ ಆಟಿಟ್ಯೂಡ್ಸ್ ನಾವು ಸರಿ ಇಟ್ಕೊಂಡಾಗ ನಮ್ಮ ಬ್ರೈನ್ ಅಲ್ಲಿ ನಮ್ಮ ಆಟಿಟ್ಯೂಡ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇದರಲ್ಲಿ ದೇರ್ ಆರ್ ಸೋ ಮೆನಿ ಸ್ಟಡೀಸ್ ಆನ್ ಸ್ಪಿರಿಚುಯಾಲಿಟಿ ಅಂಡ್ ಮೈಂಡ್ ಅಂಡ್ ಬ್ರೈನ್, ಆ ಥರ ಬೇಕಾದಷ್ಟಿದೆ. ಅದರಲ್ಲಿ ದ ಹೆಲ್ದಿ ಹ್ಯಾಬಿಟ್ಸ್, ಹೆಲ್ದಿ ಬಿಹೇವಿಯರಲ್ ಆಟಿಟ್ಯೂಡ್ಸ್ ಇದೆಲ್ಲನೂ ನಮ್ಮ ಎಮೋಷನ್ಸ್ ಮೇಲೆ ಯಾವ ರೀತಿನಲ್ಲಿ ಸಹಾಯ ಆಗುತ್ತೆ ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್. ಇವಾಗ ದೇರ್ ವೇರ್ ವಿಕ್ಟಿಮ್ಸ್ ಆಫ್ ವಿಯೆಟ್ನಾಂ ವಾರ್, ಇದು ಒಂದು ಇಂಪಾರ್ಟೆಂಟ್ ನ್ಯೂರೋಸರ್ಜಿಕಲ್ ಸ್ಟಡಿ ಅಬೌಟ್ ಸ್ಪಿರಿಚುಯಾಲಿಟಿ ಅಂಡ್ ಬ್ರೈನ್. ಇದರಲ್ಲಿ ಏನ್ ಸ್ಟಡಿ ಮಾಡಿದ್ದಾರೆ ಅಂದ್ರೆ ದೇ ವೇರ್ 100 ಪೀಪಲ್ ಹೂ ವೇರ್ ಟೇಕನ್ ಔಟ್ ಆಸ್ ವಾಲಂಟಿಯರ್ಸ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ರೈನ್ ಪ್ರಾಬ್ಲಮ್ಸ್. ಆ ಬ್ರೈನ್ ಪ್ರಾಬ್ಲಮ್ಸ್ ಅಲ್ಲಿ ಅವ್ರಿಗೆ ಟ್ಯೂಮರ್ ಆಗಿರ್ಬೋದು ಅಥವಾ ಬ್ಲಡ್ ಕ್ಲಾಟ್ಸ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಇಂಥ ಪೇಷಂಟ್ಸ್ ನ ಒಂದ್ ಗ್ರೂಪ್ ಆಗಿ ಇಟ್ಕೊಂಡ್ರು. ಇನ್ನೊಂದು ಗ್ರೂಪ್ ಆಫ್ ಪೇಷಂಟ್ಸ್ ಅಲ್ಲಿ ವಿಯೆಟ್ನಾಂ ವಾರ್ ಅಲ್ಲಿ ಸಫರ್ ಮಾಡಿ ಬ್ರೈನ್ಗೆ ಇಂಜುರಿ ಆಗಿ ತೊಂದರೆ ಅನುಭವಿಸಿರುವಂತಹ 100 ಜನ ವಿಯೆಟ್ನಾಂ ವಾರ್ ವಿಕ್ಟಿಮ್ಸ್ ನ ಇನ್ನೊಂದು ಗ್ರೂಪ್ ಅಲ್ಲಿ ತಗೊಂಡ್ರು. ಸೊ ಇಟ್ ಈಸ್ ಅ ಕೇಸ್ ಅಂಡ್ ಅ ಕಂಟ್ರೋಲ್, 2 ತರ ತಗೊಂಡಿದ್ದಾರೆ. ಆ ಕೇಸ್ ಕಂಟ್ರೋಲ್ಸ್ ಅಲ್ಲಿ ಏನಾಗಿದೆ, ಒಂದು ಗ್ರೂಪ್ ಅಲ್ಲಿ ಅಂದ್ರೆ ವಿಯೆಟ್ನಾಂ ವಾರ್ ವಿಕ್ಟಿಮ್ಸ್ ಅಲ್ಲಿ ಅವ್ರಿಗೆ ಬಿಫೋರ್ ಅಂಡ್ ಆಫ್ಟರ್ ದೇರ್ ಸರ್ಜರಿ ದೇ ವೇರ್ ಆಸ್ಕ್ಡ್, ಎಲ್ಲರಿಗೂ ನ್ಯೂರೋ ಸರ್ಜರಿನೇ ಆಗಿರೋದು. ಅವ್ರಿಗೆ ಆಗಿರುವಂತಹ ಸರ್ಜರೀಸ್ ಮುಂಚೆ ದೇ ಆಸ್ಕ್ಡ್ ದೆಮ್ ವೆದರ್ ದೇ ಆರ್ ಸ್ಪಿರಿಚುವಲ್, ವೆದರ್ ದೇ ಆರ್ ನಾಟ್ ಸ್ಪಿರಿಚುವಲ್. ಅದೇ ತರ ಗ್ರೂಪ್ ಆಫ್ ಪರ್ಸನ್ಸ್ ಹೂ ವೇರ್ ಆಪರೇಟೆಡ್, ಇದು ವಿಯೆಟ್ನಾಂ ವಾರ್ ವಿಕ್ಟಿಮ್ಸ್ ಅಲ್ಲ, ಜನರಲ್ ಕ್ಯಾಟಗರಿನಲ್ಲಿ ಬರುವಂತಹ ತಲೆಗೆ ಪ್ರಾಬ್ಲಮ್ ಆಗಿರುವಂತವರು ಆಪರೇಷನ್ ಮಾಡಿಸ್ಕೊಂಡಿರುವಂತಹ ಪೇಷಂಟ್ಸ್, ಅದೊಂದು 100 ಪೀಪಲ್. ಅವರಲ್ಲಿ ತಲೆ ಒಳಗಡೆಗೆ ಆಪರೇಷನ್ ಮಾಡಕ್ ಮುಂಚೆ, ಆಪರೇಷನ್ ಮಾಡಿ ಆದ್ಮೇಲೆ ಅವರನ್ನು ಕೇಳಿದ್ದಾರೆ ವೆದರ್ ದೇ ಆರ್ ಸ್ಪಿರಿಚುವಲ್, ವೆದರ್ ದೇ ಆರ್ ನಾಟ್ ಸ್ಪಿರಿಚುವಲ್ ಅಂತ. ಇವಾಗ ಅವ್ರದ್ದು ಆನ್ಸರ್ಸ್ ತಗೊಂಡು ಟ್ಯಾಬ್ಲೆಟ್ ಮಾಡಿ ಕ್ಯಾಟಗರೈಸ್ ಮಾಡಿ, ಇಟ್ಸ್ ಅ ವೆರಿ ಬಿಗ್ ಸ್ಟಡಿ, ವೆರಿ ನೈಸ್ ಸ್ಟಡಿ. ಅದ್ರ ಲಿಂಕ್ ಆಮೇಲೆ ಕಳಿಸ್ತೀನಿ ಬೇಕಾರೆ. ಆ ಸ್ಟಡಿ ಮಾಡಿದಾಗ ಒಂದು ಗ್ರೂಪ್ ಆಫ್ ಪರ್ಸನ್ಸು ಸ್ಪಿರಿಚುವಲ್ ಆಗಿದ್ದಾರೆ ಅಂತ ಹೇಳೋದು, ಸ್ಪಿರಿಚುವಲ್ ಆಗಿಲ್ಲ ಅಂತ ಹೇಳೋದು. ಅವ್ರಿಗೆ ಮೆಂಟಲಿ ಯಾವ ತರ ಆಪರೇಷನ್ ಆಗಕ್ ಮುಂಚೆ ಯಾವ ತರ ದುಃಖ, ಯಾವ ತರ ಭಯ, ಯಾವ ತರ ಆತಂಕ, ಮೆಂಟಲ್ ಕಂಡೀಷನ್ ಏನಿರುತ್ತೆ, ಅವರ ಸೈಕಲಾಜಿಕಲ್ ಸ್ಟೇಟ್ ಏನಿರುತ್ತೆ, ಅವರು ನೆಕ್ಸ್ಟ್ ನಾನು ಈ ಪ್ರಾಬ್ಲಮ್ ಇಂದ ಆಚೆ ಬರ್ತೀನಾ ಬರಲ್ವಾ, ಆಚೆ ಬಂದ್ರೆ ನಾನು ಕೈಕಾಲು ಸರಿಗೆ ಇಟ್ಕೊಂಡಿರ್ತೀನ, ನನ್ನ ಮೆಮರಿ ಸರಿಗಿರುತ್ತಾ, ನಾನು ಯೋಚನೆ ಮಾಡಕ್ ಆಗತ್ತಾ, ನನ್ನ ಫರ್ದರ್ ಲೈಫು ವಿದೌಟ್ ಎನಿ ಹ್ಯಾಂಡಿಕ್ಯಾಪ್ ನಾನು ಡೀಲ್ ಮಾಡ್ಲಿಕ್ಕೆ ಆಗತ್ತಾ, ಈ ತರ ಎಲ್ಲ ಯೋಚನೆಗಳು ಇಟ್ಕೊಂಡು ಪ್ರತಿಯೊಬ್ಬನಿಗೂ ಈ ಯೋಚನೆ ಬಂದೇ ಬರುತ್ತೆ. ಈ ತರ ಯೋಚನೆ ಬಂದು ಅವರು ಸ್ಪಿರಿಚುಯಾಲಿಟಿ ಬಗ್ಗೆ ಎಸ್ ಅಂತ ಹೇಳಿದಾರ, ನೋ ಅಂತ ಹೇಳಿದಾರ ಅಂತ ಮಾಡಿ ಬ್ರೈನ್ ಒಳಗಡೆಗೆ ಯಾವ ಸರ್ಕ್ಯೂಟ್ ಆಕ್ಟಿವೇಟ್ ಆಗುತ್ತೆ ಇಫ್ ಯು ಆರ್ ಸ್ಪಿರಿಚುವಲ್ ಅನ್ನೋದನ್ನ ನೋಡಿದ್ದಾರೆ. ಅದರಲ್ಲಿ ದೇರ್ ಆರ್ ಸ್ಪೆಸಿಫಿಕ್ ಬ್ರೈನ್ ಸರ್ಕ್ಯೂಟ್ಸ್ ಫಾರ್ ಸ್ಪಿರಿಚುಯಾಲಿಟಿ ಅನ್ನೋದು ಅವಾಗಲೇ ಗೊತ್ತಾಗಿತ್ತು. ದೇರ್ ಆರ್ ಸೋ ಮೆನಿ ಸರ್ಕ್ಯೂಟ್ಸ್ ಇನ್ ದ ಬ್ರೈನ್. ಅದರಲ್ಲಿ ಈ ಸ್ಪಿರಿಚುಯಾಲಿಟಿ ಇದೆ ಅಂತ ಹೇಳೋ ಒಂದು ಗ್ರೂಪ್ ಆಫ್ ಪರ್ಸನ್ಸ್, ಕೆಲವ್ರಿಗೆ ಆಪರೇಷನ್ ಆದ್ಮೇಲೆ ಸ್ಪಿರಿಚುವಲ್ ಇರೋರು ನಾನು ಸ್ಪಿರಿಚುವಲ್ ಅಲ್ಲ ಅಂತ ಹೇಳ್ಕೊಳಕ್ ಶುರು ಮಾಡಿದ್ದಾರೆ. ಯಾಕೆ ಅಂದ್ರೆ ಪ್ರಾಬಬ್ಲಿ ದಟ್ ಪರ್ಟಿಕ್ಯುಲರ್ ಸರ್ಕ್ಯೂಟ್ ಇನ್ ದ ಬ್ರೈನ್ ಇಸ್ ಡ್ಯಾಮೇಜ್ಡ್ ಬೈ ದ ಟ್ಯೂಮರ್ ಆರ್ ಬೈ ದ ಇಂಜುರಿ ಇಟ್ ಸೆಲ್ಫ್ ಆರ್ ಬೈ ಆಪರೇಷನ್ ಇಟ್ ಸೆಲ್ಫ್. ಆಪರೇಷನ್ ಮಾಡುವಾಗ ಆ ಸರ್ಕ್ಯೂಟ್ ಒಂಚೂರು ಡ್ಯಾಮೇಜ್ ಆಗಿರ್ಬೋದು. ಅದು ಯಾವ ಸರ್ಕ್ಯೂಟ್ ಅಂದ್ರೆ ಪೆರಿ ಆಕ್ವಿಡಕ್ಟಲ್ ಗ್ರೇ ಮ್ಯಾಟರ್ ಅಂತ. ಆಕ್ವಿಡಕ್ಟ್ ಅಂದ್ರೆ ದಟ್ ಇಸ್ ನಿಯರ್ ದ ಮಿಡ್ ಬ್ರೈನ್. ಅದ್ರ ಒಳಗಡೆ ಇರುವಂತಹ ಸರ್ಕ್ಯೂಟ್ಸ್, ಅರೌಂಡ್ ದ ಸರ್ಕ್ಯೂಟ್ಸ್ ಮೇಲೆ ನಮ್ಮ ಮಿಡ್ ಬ್ರೈನ್ ಒಳಗಡೆ ನಮ್ಮ ಕಿವಿನಲ್ಲಿ ಏನ್ ಕೇಳಿಸ್ಕೋತೀವಿ, ಕಣ್ಣಲ್ಲಿ ಏನ್ ನೋಡ್ತೀವಿ, ಅದೆಲ್ಲಾನು ಆಡಿಟರಿ ಸೆಂಟರ್ ಮತ್ತೆ ವಿಜುವಲ್ ಸೆಂಟರ್ ಇಂದ ಹೋಗುತ್ತೆ. ದಟ್ ಗೋಸ್ ಥ್ರೂ ದ ಮಿಡ್ ಬ್ರೈನ್ ದ ಬ್ರೈನ್ ಸ್ಟೆಮ್ ಇನ್ ಟು ದ ವೇರಿಯಸ್ ಏರಿಯಾಸ್ ಇನ್ ದ ಥಲಾಮಸ್. ಆ ಥಲಾಮಸ್ ಈಸ್ ಕಾಲ್ಡ್ ದ ಸೆನ್ಸರಿ ರಿಲೇ ಸ್ಟೇಷನ್ ಆಫ್ ದ ಹೋಲ್ ಆಫ್ ದಿ ಬ್ರೈನ್. ಅದರಿಂದ ಬೇರೆ ಜಾಗಗಳಿಗೆ ಫ್ರಾಂಟಲ್ ಲೋಬ್, ಪೆರೈಟಲ್ ಲೋಬ್, ಆಕ್ಸಿಪಿಟಲ್ ಲೋಬ್, ಲಿಂಬಿಕ್ ಸಿಸ್ಟಮ್ ಹತ್ರ ಬೇರೆ ಬೇರೆ ಕಡೆಗಳಿಗೆ ಹೋಗುತ್ತೆ. ಸೊ ಈ ಪೆರಿಯಾಕ್ವಿಡಕ್ಟಲ್ ಗ್ರೇ ಮ್ಯಾಟರ್ ಏನಿದೆ, ದಟ್ ವಾಸ್ ಥಾಟ್ ಟು ಬಿ ದ ಸ್ಪಿರಿಚುವಲ್ ಸರ್ಕ್ಯೂಟ್ರಿ ಆಫ್ ದ ಬ್ರೈನ್. ಯಾಕೆಂದ್ರೆ ಅವ್ರಿಗೆ ಭಯ ಆಗ್ಲಿ ಅಥವಾ ಪೇನ್ ತಡ್ಕೊಳಕ್ ಆಗದೆ ಇರುವಷ್ಟು ನೋವಿದ್ದಾಗ ಅದನ್ನು ಮಾಡ್ಯುಲೇಟ್ ಮಾಡಕ್ ಆಗುವಂತಹ ಒಂದು ಕೆಪಾಸಿಟಿ, ಮತ್ತೆ ಒಂದು ಸ್ಪಿರಿಚುಯಾಲಿಟಿ ಅಂದ್ರೆ ದೇರ್ ವಿಲ್ ಬಿ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಅನ್ಕಂಡೀಷನಲ್ ಲವ್ ಅಂಡ್ ಅಫೆಕ್ಷನ್. ಅಂದ್ರೆ ನಾನೊಂದು ಪ್ರತಿ ಅಪೇಕ್ಷೆ ಇಟ್ಕೊಳ್ದಲೇನೆ ನಾನು ಮಾಡುವಂತ ಕೆಲಸ. ಇವಾಗ ಬಿಸ್ನೆಸ್ ಅಲ್ಲ ಇದು, ನಾನೇನೋ ದುಡ್ಡು ಕೊಡ್ತೀನಿ, ಏನೋ ಸಾಮಾನು ತಗೊಂಡ್ಬರ್ತೀನಿ, ಅಥವಾ ನನ್ಗೇನೋ ಸಹಾಯ ಆಗತ್ತೆ ಅಂತ ಒಂದು ಭಾವನೆ ಇಟ್ಕೊಂಡು ಬೇರೆಯವ್ರು ನಮ್ಗೆ ಮಾಡುವಂಥದ್ದಲ್ಲ. ಇಟ್ ಈಸ್ ಬೇಸಿಕಲಿ ಡೂಯಿಂಗ್ ಸಮಥಿಂಗ್ ವಿತ್ ಅನ್ ಅನ್ಕಂಡೀಷನಲ್ ಲವ್, with lot of affection, without anticipation of any reward of what you are doing. That is called that's called an altruistic selfless behavior ಅಂತಾರೆ. ಅಂದ್ರೆ ಸೆಲ್ಫ್ಲೆಸ್ನೆಸ್, ನನ್ಗೆ ಏನು ಬೇಕಾಗಿಲ್ಲಪ್ಪ ಅಂತ ಇದನ್ನ ಮಾಡಕ್ ಆಗುವಂಥದ್ದು ಒಬ್ಬನೇ ಒಬ್ಬ ಇನ್ ದ ಹೋಲ್ ಆಫ್ ದಿ ಯೂನಿವರ್ಸ್ ಅಂದ್ರೆ ದೇವರು.
ಬೇರೆ ಇನ್ಯಾರಿಗೂ ಇದು ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಎವ್ರಿ ಪರ್ಸನ್ ಹ್ಯಾಸ್ ದರ್ ಓನ್ ಜೆಲಸೀಸ್, ಓನ್ ಸೆಲ್ಫಿಶ್ನೆಸ್, ಅದೆಲ್ಲ ಪ್ರತಿಯೊಬ್ಬನಿಗೂ ಒಂದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಇದ್ದೇ ಇರುತ್ತೆ. ದಟ್ ಈಸ್ ಬಿಕಾಸ್ ದೇ ಆರ್ ಆಲ್ ಹ್ಯೂಮನ್ಸ್. ಆನಿಮಲ್ಸ್ ಆಗಲಿ, ಹ್ಯೂಮನ್ಸ್ ಆಗಲಿ, ಪ್ಲಾಂಟ್ಸ್ ಆಗಲಿ, ಎಲ್ಲರಿಗೂ ಅದು ಇದ್ದೇ ಇರುತ್ತೆ. ಅದೇನೂ ಇಲ್ಲ, ನಿನ್ನಿಂದ ನಂಗೆ ಏನೂ ಆಗಬೇಕಾಗಿಲ್ಲ, ನನ್ನಿಂದಾನೇ ನಿಂಗೆಲ್ಲ ಆಗಬೇಕು ಅಂತಿರೋದು ಓನ್ಲಿ ಬೈ ದ ಸುಪ್ರೀಂ ಹ್ಯೂಮನ್ ಬೀಯಿಂಗ್, ದಟ್ ಈಸ್ ಗಾಡ್. ಆ ಸೆಲ್ಫ್ಲೆಸ್ ಆಟಿಟ್ಯೂಡ್ ಬರಬೇಕು ಅಂತಂದ್ರೆ ನಾವು ಆ ಲೆವೆಲ್ಗೆ ನಮ್ಮ ಮನಸ್ಸನ್ನು ತಗೊಂಡು ಹೋಗಬೇಕು. ಅಟ್ಲೀಸ್ಟ್ ಟು ರೀಚ್ ಸಮಥಿಂಗ್ ಆಫ್ ಸೆಲ್ಫ್ಲೆಸ್ನೆಸ್ ಅಂಡ್ ಅನ್ ಆಲ್ಟ್ರಿಸ್ಟಿಕ್ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಬಿಹೇವಿಯರ್ ಬರಬೇಕು ಅಂತಂದ್ರೆ ದಟ್ ಈಸ್ ದ ವೇರ್ ದ ಪೆರಿ ಆಕ್ವಿಡಕ್ಟಲ್ ಗ್ರೇ ಮ್ಯಾಟರ್ ಸ್ಪಿರಿಚುವಲ್ ನೆಟ್ವರ್ಕು ಸ್ಟಿಮ್ಯುಲೇಟ್ ಆಗಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಕಂಡುಹಿಡಿದಿದ್ದಾರೆ ಈ ಸ್ಟಡಿನಲ್ಲಿ ಅಂದರೆ ದ ಪೆರಿಯಾಕ್ವಿಡಕ್ಟಲ್ ಗ್ರೇ ಮ್ಯಾಟರ್ ಅಲ್ಲಿ ಆಗುವಂತಹ ಏನು ಸರ್ಕ್ಯೂಟ್ರಿ ಏನಿರುತ್ತೆ, ಬೋತ್ ಫಾರ್ ಪರ್ಸನ್ಸ್ ಹೂ ಆರ್ ಸ್ಪಿರಿಚುವಲ್ ಅಂಡ್ ಫಾರ್ ಪರ್ಸನ್ಸ್ ಹೂ ಆರ್ ನಾಟ್ ಸ್ಪಿರಿಚುವಲ್ ಅದೇ ಆಕ್ಟಿವೇಟ್ ಆಗುತ್ತೆ. ಇಟ್ ಈಸ್ ದ ಸೇಮ್ ನೆಟ್ವರ್ಕ್ ಫಾರ್ ಬೋತ್ ಪರ್ಸನ್ಸ್, ದೋಸ್ ಹೂ ಆರ್ ಸ್ಪಿರಿಚುವಲ್ ಅಂಡ್ ದೋಸ್ ಆರ್ ನಾಟ್ ಸ್ಪಿರಿಚುವಲ್. ನಾನು ದೇವರನ್ನ ಬಿಲೀವ್ ಮಾಡಲ್ಲ, ನಂಗೆ ಬೇಡ ಅಂತ ಹೇಳಿದ್ರು ಅದೇ ಸರ್ಕ್ಯೂಟನ್ನೇ ಇಟ್ ವಿಲ್ ಬಿ ಆಕ್ಟಿವೇಟೆಡ್. ಬಿಲೀವ್ ಮಾಡಿದ್ರು ಅದೇ ಥರ ಸರ್ಕ್ಯೂಟು ಆಕ್ಟಿವೇಟ್ ಆಗುತ್ತೆ. ಸೊ there is one circuitry for spirituality. Whether you like it or whether you don't like it, ಅದು ಡಿಪೆಂಡ್ಸ್ ಆನ್ ಯುವರ್ ವೇರಿಯಸ್ ಅದರ್ ಎಮೋಷನಲ್ ಫ್ಯಾಕ್ಟರ್ಸ್. ಇವಾಗ ನಾವು ಒಂದು ಸ್ಪಿರಿಚುಯಾಲಿಟಿಗೆ ಅಂತ ಬಂದಾಗ ದಿ ವೇರಿಯಸ್ ಆಸ್ಪೆಕ್ಟ್ಸ್ ಇನ್ ಲೈಫ್ ಬರುತ್ತೆ. ಅದರಲ್ಲಿ ನಮ್ಮ ಹೊರಗಡೆಯಿನ ಅಟ್ಮಾಸ್ಫಿಯರ್ ಇರ್ಬೋದು, ನಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು. ಆ ನಿಟ್ಟಿನಿಂದ ಯಾವ ರೀತಿ ನಮ್ಮ ಸ್ಪಿರಿಚುಯಾಲಿಟಿನ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನ ಶ್ರೀಪಾದ್ ವಿಲ್ ಡೆಮಾನ್ಸ್ಟ್ರೇಟ್. ಥ್ಯಾಂಕ್ ಯು ಡಾಕ್ಟರ್ ಅನಿಲ್. ಈಗ ವಿ ನೋ ದಟ್ ಇವಾಗ ಎಲ್ಲ ಕಡೆನೂ ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯ ಆಗ್ತಾ ಇದೆ. ಆ್ಯಂಡ್ ಈಗಿನ ರಿಸರ್ಚ್ ಪ್ರಕಾರ, ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಕೂಡ ಸ್ಪಿರಿಚುಯಾಲಿಟಿ ಇಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಈವನ್ ಅಬೌವ್ ಮೆಡಿಸಿನ್ ಸ್ಪಿರಿಚುಯಾಲಿಟಿ ಹೆಲ್ಪ್ಸ್ ಅನ್ನೋದನ್ನು ಸುಮಾರು ಒಂದು 40 ವರ್ಷದಿಂದ ರಿಸರ್ಚ್ ಮಾಡಿ ಅದನ್ನು ಇವಾಗ ಇದು ನಿಮ್ಮ ಮೆಡಿಕೇಶನ್ಸ್ ಕಡಿಮೆ ಮಾಡಲಿಕ್ಕೆ ಸ್ಪಿರಿಚುಯಾಲಿಟಿ ಬೇಕು ಅಂತ ಹೇಳ್ತಾರೆ. ಈಗ ಆ್ಯಸ್ ಅ ಫಿನಾನ್ಷಿಯಲ್ ಪ್ಲ್ಯಾನರ್ ನನಗೆ ಎಷ್ಟೊಂದು ಜನ ಕ್ಲೈಂಟ್ಸ್ ಇರ್ತಾರೆ, ಮತ್ತು ಆ್ಯಸ್ ಎ ಇದು ಅಡ್ವೊಕೇಟ್ ಆಗಿ ನನಗೆ ಎಷ್ಟೊಂದು ಜನ ಕ್ಲೈಂಟ್ಸ್ ಇರ್ತಾರೆ. ಸಾಮಾನ್ಯವಾಗಿ ಮನೇಲಿ ಜಗಳ ಅಥವಾ ದುಡ್ಡಿಗೆ ಪ್ರಾಬ್ಲಮ್ಮು ಇದೆಲ್ಲ ಇರುತ್ತೆ. ಸೊ ವಾಟ್ ಹೆಲ್ಪ್ಸ್ ಎ ಲಾಟ್ ಈಸ್ ದ ಫೇತ್ ಫ್ಯಾಕ್ಟರ್. ಈಗ ಒಬ್ಬ ಮನುಷ್ಯ ಅವನು ದೇವರು ನಂಬ್ತಾನ ಬಿಡ್ತಾನ ಅದನ್ನು ನಾವು ಕನ್ಸಿಡರ್ ಮಾಡಿದೆ. ಒಬ್ಬ ಮನುಷ್ಯ ಅಂತ ಇಟ್ಟುಕೊಂಡು ನನ್ನ ಹತ್ರ ಅವನು ಬಂದಾಗ ಅವನದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ನನಗೆ ಈ ಥರ ಆಗಿದೆ, ಅಥವಾ ನನಗೇನೋ ಪ್ರಾಬ್ಲಮ್ ಆಗಿದೆ, ಅಥವಾ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ, ದುಡ್ಡು ಇರೋದಿಲ್ಲ. ಇದೆಲ್ಲ ನಾರ್ಮಲ್ ಪ್ರಾಬ್ಲಮ್ಸ್. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಗೋ ಟು ಇನ್ಶೂರೆನ್ಸ್ ವೆನ್ ಸಮ್ ರಿಲೇಟಿವ್ ಆರ್ ಸಮ್ ಫ್ಯಾಮಿಲಿ ಮೆಂಬರ್ ಈಸ್ ಹಾಸ್ಪಿಟಲೈಸ್ಡ್. ಆ ಟೈಮಿಗೆ ಬಂದು ಸರ್ ನಾವು ಇನ್ಶೂರೆನ್ಸ್ ಮಾಡಿಸ್ಬೋದಾ, ಏನಾದರೂ ಹೆಲ್ಪ್ ಆಗುತ್ತಾ, ನಮ್ಗೆ ಇಮಿಡಿಯೇಟಾಗಿ ದುಡ್ಡು ಬರುತ್ತಾ, ಹಾಸ್ಪಿಟ್ಲ್ ಅವ್ರು ಕೇಳ್ತಿದ್ದಾರೆ ಅಂತ ಎಲ್ಲ ಇರುತ್ತೆ. ಸೊ ಇಲ್ಲಿ ನಾವು ಸ್ಪಿರಿಚುವಲ್ ದೃಷ್ಟಿಯಿಂದ ನೋಡಿದಾಗ ಆಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಎ ಪ್ರೊಫೆಷನ್. ಬಟ್ ಇಫ್ ವಿ ಆ್ಯಡ್ ದಟ್ ಸ್ಪಿರಿಚುವಲ್ ಎಲಿಮೆಂಟ್ ಇನ್ ಟು ದಿಸ್ ಪ್ರೊಫೆಷನ್, ಅಥವಾ ಅಡ್ವೊಕೇಟ್ ಪ್ರೊಫೆಷನಲ್ಲಿ ಆಗ್ಬೋದು, ಯಾಕಂದರೆ ಇದು ನನ್ನ ಫೀಲ್ಡ್ ಆದ್ದರಿಂದ ನಾನು ಮಾತಾಡ್ತಾ ಇರೋದು. ಆ ಕ್ಲೈಂಟ್ ಬಂದವ್ರಿಗೆ ಮೊದಲು ವಿ ಹ್ಯಾವ್ ಟು ಎಂಪಥೈಸ್, ದೆನ್ ವಿ ಹ್ಯಾವ್ ಟು ಗಿವ್ ದೆಮ್ ಸೊಲೇಸ್. ಅಂದರೆ ನಿಮಗೆ ಈ ಒಂದು ಸ್ಥಿತಿ ಏನಿದೆ, ನೀವು ಇದನ್ನು ಪಾರು ಮಾಡ್ಲಿಕ್ಕಾಗತ್ತೆ, ದುಡ್ಡಿನ ಬಗ್ಗೆ ಒಂದು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡೋಣ, ನಿಮ್ದೆಲ್ಲ ಈ ಥರ ನೀವು ಸಾಲ್ವ್ ಮಾಡ್ಬೋದು ಅಂತ ನಾವು ಹೇಳಿದಾಗನೇ ಅವ್ರಿಗೆ ಮಾನಸಿಕ ಅವ್ರದ್ದೇನು ತೊಂದರೆಗಳಿರುತ್ತೆ, ಗೊಂದಲಗಳಿರುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ದ ಫೇತ್ ಫ್ಯಾಕ್ಟರ್ ಅಂತ ಒಂದು ಬುಕ್ ಬರೆದಿದ್ದಾರೆ ಅವರು, ಡೇಲಿ ಮ್ಯಾಥ್ಯೂಸ್ ಅಂತ, ಹ್ಯಾಸ್ ಕಂಡಕ್ಟೆಡ್ ಎ ಸ್ಟಡಿ. ಅವ್ರು ಏನು ಹೇಳ್ತಾರೆ, ಈ ರಿಲಿಜಿಯಸ್ ಇನ್ವಾಲ್ವ್ಮೆಂಟ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗು ವಿಲ್ ಆಲ್ವೇಸ್ ಗಿವ್ ಎ ಹೈ ಲೆವೆಲ್ ಆಫ್ ಹೆಲ್ತ್ ರಿಲೇಟೆಡ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ನಾವು ಕ್ವಾಲಿಟಿ ಆಫ್ ಲೈಫ್ ಅಂದರೆ ನಾವು ಹೇಗೆ ಬದುಕ್ಬೋದು, ಹೇಗೆ ಉನ್ನತ ರೀತಿಯಲ್ಲಿ ಬದುಕ್ಬೋದು ಅನ್ನೋದು ಇದ್ರೂ ಕೂಡ ಅದರಲ್ಲಿ ಹೆಲ್ತ್ ರಿಲೇಷನ್ ಇರಬೇಕು. ನನಗೆ ಎಷ್ಟೇ ದುಡ್ಡಿರ್ಬೋದು, ಹೆಲ್ತ್ ಇಲ್ಲ ಅಂದರೆ ನನಗೆ ವೇಸ್ಟ್. ವೆಲ್ತ್ ವಿಲ್ ನಾಟ್ ಗಿವ್ ಮೀ ಎನಿ ಹೆಲ್ತ್, ಬಟ್ ಹೆಲ್ತ್ ಈಸ್ ಮೋರ್ ದ್ಯಾನ್ ದ ವೆಲ್ತ್. ಈ ಕಾನ್ಸೆಪ್ಟ್ ಇದ್ದಾಗ, ಆ್ಯಂಡ್ ಇನ್ ಸಚ್ ಸಿಚುಯೇಷನ್, ಈ ಒಂದು ರಿಸರ್ಚ್ ಮಾಡಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಹೆಲ್ತ್ ಕೇರ್ ರಿಸರ್ಚ್ನಲ್ಲಿ, ದೇ ಫೌಂಡ್ ದಟ್ ದೋಸ್ ವಿತ್ ಸೀರಿಯಸ್ ಏಲ್ಮೆಂಟ್ಸ್ ಲೈಕ್ ಕ್ಯಾನ್ಸರು, HIV, ಹಾರ್ಟ್ ಡಿಸೀಸು, ಲಿಂಬ್ ಆಂಪ್ಯುಟೇಷನ್ನು, ಸ್ಪೈನಲ್ ಕಾರ್ಡ್ ಇಂಜುರಿ, ಇದೆಲ್ಲ ಇದ್ದಾಗ ಕೂಡ ಅವ್ರಿಗೆ ಸ್ಪಿರಿಚುಯಾಲಿಟಿ ಇದ್ದಾಗ ದೇ ಓವರ್ಕಮ್ ದ ಸ್ಟ್ರೆಸ್ ಅಂತಾರೆ. ಇಲ್ಲಿ ಸ್ಟ್ರೆಸ್ ಅಂದರೆ ಇಟ್ಸ್ ನಾಟ್ ಓನ್ಲಿ ದ ಪೇಷಂಟ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅನ್ನೋದು ಒಂದೇ ಅಲ್ಲ, ಆಟೋಮೆಟಿಕಲಿ ಇಟ್ ವಿಲ್ ಅಫೆಕ್ಟ್ ದ ಫಿನಾನ್ಸಸ್. ಅಂದರೆ ದುಡ್ಡಿನ ಮೇಲೆ ಅದು ಪ್ರಭಾವ ಬಿದ್ದೇ ಬೀರುತ್ತೆ. ಸೊ ಇದು ಒಂದು ಭಾಗ. ಆದರೆ
ನಾವು ನಾರ್ಮಲ್ ಆಗಿ ಅಡ್ವೊಕೇಟ್ ಆದಾಗ ಕ್ಲೈಂಟ್ಸ್‌ನ ನಾವು ನೋಡಿದಾಗ ಎಷ್ಟೋ ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಪ್ರಾಪರ್ಟಿ ಪ್ರಾಬ್ಲಮ್ಸ್ ಇರ್ಬೋದು, ಸುಮ್ನೆ ಸಣ್ಣ ಪುಟ್ಟ ಡೈವರ್ಸ್ ವಿಷಯಗಳಿರ್ಬೋದು. ನಾವು ಗಂಡ ಹೆಂಡ್ತಿನ ಆ, ಗಲಾಟೆಗೆ ಅಂತಾನೆ ಒಂದು ಇಟ್ಟುಕೊಳ್ಳುವಂತ ಒಂದು ವರ್ಗಕ್ಕೆ ಸೇರಿಲ್ದೇ ಇರುವಂತ ಒಂದಷ್ಟು ಜನದ ಹತ್ರ ಮಾತಾಡಿದಾಗ, ಅಂದ್ರೆ ನಾವು ಕೋರ್ಟ್‌ಗೆ ಹೋಗ್ಬೇಕು ಅನ್ನೋದು ಇಟ್ಟುಕೊಂಡಿರಲ್ಲ. ಬಟ್ ಹೋದ್ರೆ ಏನಾಗತ್ತೆ ಅಂತ ಬಂದಾಗ ಅನೇಕ ವೇಳೆ ಸ್ಪಿರಿಚುಯಾಲಿಟಿ ವಿಲ್ ಹೆಲ್ಪ್ ಎ ಲಾಟ್. ಸ್ಪಿರಿಚುಯಾಲಿಟಿ ಅಂದ್ರೆ ಏನಿಲ್ಲಿ, ಯು ಹ್ಯಾವ್ ಟು ಶೋ ಕಂಪ್ಯಾಷನ್, ವೆದರ್ ಇಟ್ಸ್ ದ ವುಮೆನ್ ಆರ್ ಇಟ್ಸ್ ದ ಮ್ಯಾನ್, ಹೂಎವರ್ ಇಟ್ ಈಸ್, ದೇರ್ ಶುಡ್ ಬಿ ಆನ್ ಅಮೌಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಗ್ರೌಂಡ್ ಲೆವೆಲ್ನಲ್ಲಿ ವಿ ಹ್ಯಾವ್ ಟು ಬಿ ಈಕ್ವಲ್ ಅನ್ನೋದು ಬರಬೇಕು. ನಾನು ಜಾಸ್ತಿ ಅಥವಾ ನೀನ್ ಕಡಿಮೆ, ನೀನ್ ಜಾಸ್ತಿ ಅಥವಾ ನಾನು ಕಡಿಮೆ ನೀನ್ ಜಾಸ್ತಿ ಅನ್ನೋದು ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅನೇಕ ಮನೆಗಳಲ್ಲಿ ಈ ತರ ಪ್ರಾಬ್ಲಮ್ ಬಂದಾಗ ವಿ ಹ್ಯಾವ್ ಗಿವನ್ ಸಿಂಪಲ್ ಎಕ್ಸಸೈಸಸ್ ಲೈಕ್, ಇವಾಗ ಕೋರ್ಟ್‌ಗೆ ಹೋದ ನಂತರ ನಿಮ್ಮ ಕೈಲಿ ಇರಲ್ಲ. ಯಾಕಂದ್ರೆ ಅಲ್ಲಿ ಲಾಯರ್ಸ್ ಬರ್ತಾರೆ, ಮತ್ತೆ ನಿಮ್ಗೆ ಕೋರ್ಟ್ ಇರುತ್ತೆ, ಅಂಡ್ ವಾಟ್ ಎವರ್ ಸ್ಟೆಪ್ ಯು ಟೇಕ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಆಫ್ ದಟ್ ಸಿಚುಯೇಷನ್. ಅಂತ ಸಂದರ್ಭದಲ್ಲಿ ನೀವು ಹೋಗಕ್ ಮುಂಚೆ ನೀವು ಇಫ್ ಯು ಅಡಾಪ್ಟ್ ಸ್ಪಿರಿಚುಯಾಲಿಟಿ ಇನ್ ದ ಪ್ರಾಕ್ಟಿಕಲ್ ಲೈಫ್, ನಾವು ಎಷ್ಟೋ ಗಂಡ ಹೆಂಡತಿರು ಡೈವರ್ಸು ಅಂತ ಹೊರಟೋಗಿರ್ತಾರೆ. ಅವಾಗ ವಿ ಹ್ಯಾವ್ ಗಿವನ್ ಕೌನ್ಸಿಲಿಂಗ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ನ್ಯೂರೋ, ದೆನ್ ಹೆಲ್ತ್ ಅಂಡ್ ವೆಲ್ತ್ ಆಸ್ಪೆಕ್ಟ್ಸ್. ಹೆಲ್ತ್ ಆಸ್ಪೆಕ್ಟ್ಸ್ ನಲ್ಲಿ ವಾಟ್ ವಿಲ್ ಬಿ ದ ಪ್ರಾಬ್ಲಮ್ಸ್ ಇಫ್ ಯು ಗೋ ಇನ್ ಟು ಡೈವರ್ಸ್, ಆರ್ ವಾಟ್ ವಿಲ್ ಬಿ ದ ಎಫೆಕ್ಟ್ ಆನ್ ಯುವರ್ ವೆಲ್ತ್, ವಾಟ್ ವಿಲ್ ಬಿ ಯೋರ್ ಎಫೆಕ್ಟ್ ಆನ್ ಯುವರ್ ಟೋಟಲ್ ಬಾಡಿ, ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್, ಯಾವ ತರ ನಿಮ್ಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅಂದ್ರೆ ಎಲ್ಲಾ ಕಡೆನೂ ಇದಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ದೇರ್ ಆರ್ ಸರ್ಟನ್ ಕೇಸಸ್ ವೇರ್ ಇಟ್ಸ್ ವೆರಿ ಎಕ್ಸ್ಟ್ರೀಮ್, ದೇ ಹ್ಯಾವ್ ಟು ಕಮ್ ಔಟ್, ದಟ್ಸ್ ದ ಓನ್ಲಿ ಸೊಲ್ಯೂಷನ್. ಅಂತ ಕಡೆ ಅಲ್ಲದೆ ಬೇರೆ ಕಡೆ ಬಂದಾಗ ಸ್ಪಿರಿಚುಯಾಲಿಟಿ ಹೆಲ್ಪ್ಸ್. ಅಂಡ್ ಈ ಸಂದರ್ಭದಲ್ಲಿ ಆಸ್ ಎನ್ ಅಡ್ವೊಕೇಟ್ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಆಲ್ಸೋ ಟು ಟೇಕ್ ದ ಹಿಸ್ಟ್ರಿ ಆಫ್ ದ ಕ್ಲೈಂಟ್. ಈಗ ಡಾಕ್ಟರ್ಸ್ ಹತ್ರ ಹೋದಾಗ ಹಿಸ್ಟ್ರಿ ಹೇಗೆ ತಗೋತಾರೆ, ಅಲ್ಲಿ ಬರೀ ಹೆಲ್ತ್ ಸಂಬಂಧಪಟ್ಟ ಹಿಸ್ಟ್ರಿ ತಗೋತಾರೆ. ಬಟ್ ಆಸ್ ಎನ್ ಅಡ್ವೊಕೇಟ್ ವಿ ಆರ್ ಆಲ್ಸೋ ಎ ಟೈಪ್ ಆಫ್ ಡಾಕ್ಟರ್ಸ್ ಇಫ್ ಯು ಟೇಕ್ ಇಟ್ ಇನ್ ದ ರೈಟ್ ಪರ್ಸ್ಪೆಕ್ಟಿವ್. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಹಿಸ್ಟ್ರಿ ಆಫ್ ದ ಫ್ಯಾಮಿಲಿ, ಆಮೇಲೆ ಅವ್ರದ್ದು ಫೈನಾನ್ಷಿಯಲ್ ರಿಸೋರ್ಸಸ್ ಹೇಗೆ, ಅಂಡ್ ಐ ಮೀನ್ ಫೈನಾನ್ಷಿಯಲ್ ಪ್ಲಾನರ್ ಆಗಿರೋದ್ರಿಂದ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಆಲ್ಸೋ. ಇನ್ ದಟ್ ಕೇಸ್ ಇಲ್ಲಿ ಸಾಮಾನ್ಯವಾಗಿ ಬರುವಂತದ್ದೇನು, ಈಗೋ ಪ್ರಾಬ್ಲಮ್ಸ್ ಬರುತ್ತೆ. ಈಗೋ ಪ್ರಾಬ್ಲಮ್ಸ್ ನಮಗೆ ಅದನ್ನ ದೂರ ಮಾಡುವಂತದ್ದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮೆಡಿಟೇಷನ್. ನಾವು ಒಂದು 3-4 ಕೇಸ್ನಲ್ಲಿ ಇನ್ನೇನ್ ಡೈವರ್ಸ್ ಹೋಗ್ಬೇಕು ಅಂತಿರೋ ಕಡೆ ಕೂಡ ಒಂದು 15 ಅಥವಾ 16 ಸೆಷನ್ಸ್ ನಲ್ಲಿ ಕೌನ್ಸಿಲಿಂಗ್ ಮಾಡಿ ಕೊಟ್ಟಾಗ ಜಸ್ಟ್ ಸಿಂಪಲ್ ಒಂದು ತಂಬೂರಿ, ನಾವೇನು ತಾಂಪೂರ ಅಂತ ಕರಿತೀವಿ, ಅದನ್ನ ಕೊಟ್ಟು ಮೆಡಿಟೇಟ್ ಮಾಡಿ ಅಂತ ರೆಗ್ಯುಲರ್ ಆಗಿ ಹೇಳಿದಾಗ ದೇ ಫೀಲ್ ದಟ್ ಎಸ್ ನನ್ ತಪ್ಪು ಅಂತ ಹೋಗುವಂತ, ಅಂದ್ರೆ ಯಾರು ಅಫೆನ್ಸಿವ್ ಆಗಿ ಹೋಗಿದ್ರು ಅವರು ಇಲ್ಲ ನನ್ನ ಕಡೆಯಿಂದನೂ ತಪ್ಪಾಗಿದೆ ಅಂತ ಹೋಗುವಂತ ಮನಸ್ಥಿತಿ ಕೂಡ ತಂದಿರುವಂತದ್ದು ನನ್ನ ಕ್ಲೈಂಟ್ಸ್ ನಲ್ಲಿ ಆಗಿದೆ. ಸೊ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್? ನನಗೆ ಇದು ಸ್ಪಿರಿಚುಯಾಲಿಟಿ ಯಾಕೆ ಬೇಕು ಅಂತಂದ್ರೆ, ಇಟ್ಸ್ ನಾಟ್ ಫಾರ್ ಎನಿ ಮೋಕ್ಷ ಸಿಗಬೇಕು ಅಂತ ಅಲ್ಲದೆ ಇದ್ರು ನನ್ನ ನಾರ್ಮಲ್ ಜೀವನದಲ್ಲಿ ದೈನಂದಿನ ಜೀವನಕ್ಕೂ ಕೂಡ ನಂಗೆ ಸ್ಪಿರಿಚುಯಾಲಿಟಿ ಬೇಕು. ವಾಟ್ ಈಸ್ ಸ್ಪಿರಿಚುಯಾಲಿಟಿ ಇನ್ ದಿಸ್ ಸೆನ್ಸ್ ಇಸ್, ಒಬ್ಬ ಕ್ಲೈಂಟ್ ಬಂದ, ನನಗೊಬ್ಬ ಇದು ಪ್ರಾಸ್ಪೆಕ್ಟಿವ್ ದುಡ್ಡು ಹೊಡಿಯೋನ್ ಸಿಕ್ಕದ ಅನ್ನೋ ಆಟಿಟ್ಯೂಡ್ ಇಲ್ದೇನೆ ಅವ್ರಿಗಿರೋ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತೀನಿ ಅಂತಂದಾಗ ದಟ್ ಇಸ್ ಎ ಫಾರ್ಮ್ ಆಫ್ ಕಂಪ್ಯಾಷನೇಟ್ ಕೌನ್ಸಿಲಿಂಗ್ ದಟ್ ವಿ ಡೂ, ದಟ್ ಹೆಲ್ಪ್ಸ್ ಎ ಲಾಟ್ ಇನ್ ನಾಟ್ ಓನ್ಲಿ ಇನ್ ಮೈ ಲೈಫ್ ಬಟ್ ಆಲ್ಸೋ ಇನ್ ದ ಲೈಫ್ ಆಫ್ ದ ಕ್ಲೈಂಟ್ಸ್. ದೀಸ್ ಆರ್ ಸರ್ಟನ್ ಆಸ್ಪೆಕ್ಟ್ಸ್. ಇದ್ರ ಜೊತೆಗೆ ಒಂದಷ್ಟು ನಮ್ದೇನು ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಏಕ್ದಮ್ಮು ಈಗೋ ಇರೋಂಥದ್ದಾಗ್ಲಿ ಅಥವಾ ಕೋಪ, ದ್ವೇಷ, ಆಮೇಲೆ ಅಸೂಯೆ, ಇದೆಲ್ಲವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಮ ಸಾಮಾನ್ಯ ಮಾನವರಿಗೆ ಕಷ್ಟ. ಅದಕ್ಕೆ ನಮ್ಮಲ್ಲಿ ಏನ್ ಹೇಳಿದರೆ, ಒಂದಷ್ಟು ನೀವು ರೂಢಿಸ್ಕೋಬೇಕಾಗಿರುವಂತ ದೈನಂದಿನ ವಿಷಯಗಳಿದೆ. ಯಾವುದು ಮೆಡಿಟೇಷನ್ ಆಗಿರ್ಬೋದು. ಇನ್ನೊಂದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಉಪವಾಸ. ಉಪವಾಸ ಅಂದ್ರೆ ಐ ಆಮ್ ಟೆಲಿಂಗ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಏನ್ ಕರೀತಾರೆ. ಫಾಸ್ಟಿಂಗ್ ಹೆಲ್ಪ್ಸ್ ಎ ಲಾಟ್ ಇನ್ ಕ್ಲಿನ್ಸಿಂಗ್ ಯುವರ್ ಮೈಂಡ್ ಅಂಡ್ ಬಾಡಿ. ಈಗ ಅನೇಕ ವೇಳೆ ಎಷ್ಟೋ ನನ್ನ ಕ್ಲೈಂಟ್ಸಿನ ವಿಷಯದಲ್ಲೇನೆ ವಿ ಸೇ ದಟ್ ಇವತ್ತೊಂದು ಸ್ವಲ್ಪ ದಿನ ಡಯಟ್ ಮಾಡಕ್ ಶುರು ಮಾಡಿ ನಿಮ್ಗೆ ಏನಾದ್ರು ಯೋಚನೆ ವ್ಯತ್ಯಾಸ ಆಗತ್ತಾ ಅಂತ ನಾವು ನೋಡಿದಾಗ ಓವರ್ ಎ ಸರ್ಟನ್ ಪೀರಿಯಡ್ ದೇ ಫೀಲ್ ಎಸ್ ಸರ್, ನಮ್ಗೆ ಅಂದ್ರೆ ಹೊರಗಡೆ ಹೋಗಿ ತಿನ್ನೋ ಅಭ್ಯಾಸ ಇರ್ಬೋದು, ಅದು ಫೈನಾನ್ಷಿಯಲ್ ದೃಷ್ಟಿಯಿಂದನೂ ಒಳ್ಳೇದಲ್ಲ ಅಥವಾ ನಿಮ್ಮ ಫಿಸಿಕಲ್ ದೃಷ್ಟಿಯಿಂದನೂ ಒಳ್ಳೇದಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ. ಸೊ ಅಂತ ಸಂದರ್ಭದಲ್ಲಿ ವಾಟ್ ಆರ್ ದ ಬೆನಿಫಿಷಿಯಲ್ ಆಸ್ಪೆಕ್ಟ್ಸ್ ಆಫ್ ದೀಸ್ ಥಿಂಗ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಫಾಸ್ಟಿಂಗ್ ಮಾಡಿದಾಗ ಇಟ್ ಹ್ಯಾಸ್ ಎಫೆಕ್ಟೆಡ್ ಎ ಲಾಟ್ in giving them a compassionate feeling between the husband and the wife.
ಅಂದ್ರೆ ನಾನು ಹೇಳ್ತಿರೋದು ಎಷ್ಟೋ ಅಂದ್ರೆ ಅಪ್ಪ ಮಕ್ಕಳಲ್ಲಿ ಜಗಳ ಇರುತ್ತೆ, ಆಸ್ತಿ ವಿಷಯದಲ್ಲಿ ಜಗಳ ಇರುತ್ತೆ. ಅಂತ ಸಂದರ್ಭದಲ್ಲಿ ಈಗ ಕೋರ್ಟ್‌ಗೆ ಹೋಗಿ ನಾವು ಆಸ್ತಿನ ಕೊಡಿಸೋದು ಒಂದು ಭಾಗ ಆಗತ್ತೆ. ಬಟ್ ಸ್ಪಿರಿಚುವಲ್ ದೃಷ್ಟಿಯಿಂದ ನಾವು ನೋಡಿದಾಗ, ದ ಫೇತ್ ಫ್ಯಾಕ್ಟರ್ ನೋಡಿದಾಗ ಅನೇಕ ವೇಳೆ ನನ್ನ ಕ್ಲೈಂಟ್ ಅಲ್ಲದೆ ಇದ್ರು, ಅಂದ್ರೆ ನನ್ನ ಅಪೋಸಿಟ್ ಪಾರ್ಟಿ ಆಗಿದ್ರು ಕೂಡ ಮಕ್ಕಳನ್ನ ಕರೆದು ನೋಡಿ ಈ ತರ ಇದೆ, ನಮ್ಮ ಉಪನಿಷತ್ಗಳಲ್ಲಿ ಹೀಗೆ ಹೇಳಿದೆ, ಮಾತೃದೇವೋಭವ ಪಿತೃದೇವೋಭವ, ನಾಳೆ ನಿನಗೂ ಜರಾಮರಣ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ, ನಾಳೆ ನಿನಗೂ ವಯಸ್ಸಾಗತ್ತೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಕೋರ್ಟ್‌ಗೆ ಹೋಗೋದು ತಪ್ಪಿಸ್ಕೊಂಡು ಸರಿಯಾಗಿ ಹೊಂದಿರುವಂತ ಅನೇಕ ಅಂದ್ರೆ ಹೊಂದಿಕೊಂಡಿರುವಂತ ಅನೇಕ ಮನೆಗಳು ನಮ್ಮಲ್ಲಿದೆ. ಸೊ ಸ್ಪಿರಿಚುಯಾಲಿಟಿ ಇಸ್ ನಾಟ್ ಸಮಥಿಂಗ್ ಎಲ್ಲೋ ದೇವ್ರ ಬಗ್ಗೆ ಕೂತ್ಕೊಂಡು ನಾನು ಹಿಮಾಲಯದಲ್ಲಿ ಮಾಡಬೇಕು ಅಂತ ಏನಲ್ಲ. ನಾನು ಪ್ರತಿಯೊಂದು ಕಾರ್ಯದಲ್ಲೂ ನಂದು ಸ್ಪಿರಿಚುಯಾಲಿಟಿ ಇರಬೇಕು. ದಟ್ ಈಸ್ ವಾಟ್ ಕಾಯ ವಾಚ ಮನಸ ಅಥವಾ ನಮ್ಮ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ ಏನಿದೆ, ದೀಸ್ ಆರ್ ಆಲ್ ಪಾರ್ಟ್ ಆಫ್ ಸ್ಪಿರಿಚುಯಾಲಿಟಿ. ಅಂಡ್ ಇದ್ರ ಜೊತೆಗೆ ನಾವು ವಿ ಹ್ಯಾವ್ ದ ನಾರ್ಮಲ್ ಇದು ಏನೋ ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ತೀವಿ, ಟ್ಯಾಕ್ಸ್ ಕಡಿಮೆ ಹೇಗೆ ಮಾಡೋದು, ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ವಾಟ್ ಆರ್ ದ ಬೆನಿಫಿಟ್ಸ್ ಬೋತ್ ಫಿಸಿಕಲಿ ಅಂದ್ರೆ ಮೆಡಿಕಲಿ ಆಸ್ ವೆಲ್ ಆಸ್ ಫೈನಾನ್ಷಿಯಲಿ, ಅದನ್ನೆಲ್ಲ ತಗೊಂಡಾಗ ದಟ್ ಈಸ್ ವಾಟ್ ವಿ ಡೂ ಇಸ್ ಸ್ಪಿರಿಚುವಲ್ ಫಿನಾನ್ಷಿಯಲ್ ಪ್ಲಾನಿಂಗ್. ದಟ್ ಈಸ್ ವಿ ಆರ್ ಕನೆಕ್ಟಿಂಗ್ ಮನಿ ವಿತ್ ಒನ್ಸ್ ವ್ಯಾಲ್ಯೂಸ್ ಇನ್ ಲೈಫ್ and the client is in the center of the financial plan. And this financial plan includes not going to court unnecessarily. ಯಾಕಂದ್ರೆ ಕೋರ್ಟ್ಗೂ ಇವಾಗ 3 ಕೋಟಿ 4 ಕೋಟಿ ಕೇಸಸ್ ಆಗ್ಬಿಟ್ಟಿದೆ, ಅಲ್ಲಿ ಜಡ್ಜಸ್ಸು ಕಡಿಮೆ ಇದ್ದಾರೆ, ಈ ಕಡೆ ಕೇಸಸ್ಸು ಯಾವನೋ ಏನೋ ಅಂದ ಅದಕ್ಕೆ ಹೋಗಿ ಕೇಸ್ ಹಾಕು, ಇದೆಲ್ಲ ಒಂದು ಸೊಸೈಟಿನಲ್ಲಿ ಇರುವಂತ ಒಂದು ಪಿಡುಗು ಏನಿದೆ ಇದು ಕೂಡ ಕಡಿಮೆ ಆಗಬೇಕು. ಆಮೇಲೆ ಅಬ್ಯೂಸ್ ಆಫ್ ಲಾಸ್, ಅಂದ್ರೆ ಸುಮ್ಮನೆ ಮನೇಲಿ ಇದು ನೀವಿದ್ದೀರಾ, ನನಗೆ ಲಾ ನನ್ನ ಪರವಾಗಿದೆ, ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಈ ಥರದ್ದೆಲ್ಲ ಕಡಿಮೆ ಮಾಡಲಿಕ್ಕೆ ಮೆಡಿಟೇಷನ್ ಹೆಲ್ಪ್ಸ್ ಎ ಲಾಟ್. And doctor has also given lot of counseling in patients apart from neurological autism ಅದು ಇದು ಅದಕ್ಕೆಲ್ಲ ಬೇಕಾಗಿರುವಂಥದ್ದು ಮೆಡಿಟೇಷನ್ ಹೆಲ್ಪ್ ಆದರೂ ಕೂಡ ನಾವು ಅಂದ್ರೆ ಒಂದು ಪ್ರೊಫೆಷನಲ್ಲಿ ಪ್ರತಿನಿತ್ಯ ಗಲಾಟೆ ಇರುವಂತ ಒಂದು ಪ್ರೊಫೆಷನ್ ಇದು. ಅಂದ್ರೆ ಬೆಳಗ್ಗೆ ಎದ್ದು ಹೋದ ತಕ್ಷಣ ನಾವು ಜಗಳ ಆಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕು, ಇದೇ ಒಂದು ಪ್ರೊಫೆಷನ್ನಲ್ಲೂ ಕೂಡ ಮೆಡಿಟೇಷನ್ ಹೆಲ್ಪ್ಸ್ ನಾಟ್ ಓನ್ಲಿ ಫಾರ್ ದ ಕ್ಲೈಂಟ್ ಬಟ್ ಫಾರ್ ಅಸ್ ಆಲ್ಸೋ. And spirituality, what is the definition of spirituality ಅಂದ್ರೆ ಅಕಾರ್ಡಿಂಗ್ ಟು ಮೀ ಇಟ್ ಗಿವ್ಸ್ ಅ ಸೆನ್ಸ್ ಆಫ್ ಪರ್ಪಸ್. ಹೌದು, ಏನೋ ಒಂದಿದೆ ಜೀವನದಲ್ಲಿ, ಬರೀ ದುಡ್ಡು ಒಂದೇ ಅಲ್ಲ, ದುಡ್ಡು ಅಲ್ಲದೆ ಬೇರೆ ಇದೆ ಅನ್ನೋದು ಕೂಡ ಒಂದು ಪರ್ಪಸ್ ಏನಿದೆ ಅದು ನಮಗೆ ಅರಿವು ಬರುತ್ತೆ ಅದು. ಆ್ಯಂಡ್ ಇಟ್ ಗಿವ್ಸ್ ಅಸ್ ಎ ಸೆನ್ಸ್ ಆಫ್ ಕನೆಕ್ಟೆಡ್ನೆಸ್. ಅಂದ್ರೆ ನಾನು ಆವಾಗಲೇ ಹೇಳಿದಂಗೆ ಅಧ್ಯಾತ್ಮ ಅಂದ್ರೆ ದೇರ್ ಇಸ್ ಸಮ್ ಪವರ್ ಬಿಯಾಂಡ್ ಅಸ್ ದಟ್ ಕಂಟ್ರೋಲ್ಸ್. ಅದು ಏನು ಅಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ದೇರ್ ಇಸ್ ಸಮಥಿಂಗ್ ಅನ್ನೋದು ಬರುತ್ತೆ. ಆ್ಯಂಡ್ ವಿ ಟ್ರೈ ಟು ಫೈಂಡ್ ಆನ್ಸರ್ಸ್ ಫಾರ್ ಎ ಕ್ವೆಸ್ಟ್, ಹೋಲ್ನೆಸ್. ಹೌದು, ದೇರ್ ಇಸ್ ಸಮ್ ರಿಲೇಷನ್ ಬಿಟ್ವೀನ್ ಒನ್ ಪರ್ಸನ್ ಅದರ್ ಪರ್ಸನ್. ಅದನ್ನೇ ನಮ್ಮ ಉಪನಿಷತ್ಗಳಲ್ಲಿ ಏನು ಹೇಳುತ್ತೆ, ಈಶಾವಾಸ್ಯಂ ಇದಂ ಸರ್ವಂ. ನನ್ನ ಒಳಗಿರೋ ದೇವರು ಇದ್ದಾನೆ, ನಿನ್ನೊಳಗೂ ದೇವ್ರು ಇದ್ದಾನೆ, ಇನ್ನೊಂದು ಕಡೆ ಯಾವುದೋ ಒಂದು ಪೇಪರ್ ಒಳಗೂ ದೇವ್ರು ಇದ್ದಾನೆ, ಒಂದು ಅಕ್ಷರದ ಒಳಗೂ ದೇವ್ರು ಇದ್ದಾನೆ ಅಂತ ಅನ್ಕೊಂಡಾಗ ವಿ ಫೈಂಡ್ ದಟ್ ದೇರ್ ಇಸ್ ಸಮ್ ರಿಲೇಟಿವಿಟಿ. ದ ಥಿಯರಿ ಆಫ್ ರಿಲೇಟಿವಿಟಿ ಕೇಳಿದೀವಿ, ಬಟ್ ದಿಸ್ ಇಸ್ ಆಲ್ಸೋ ಎ ಕೇಸ್ ಆಫ್ ರಿಲೇಟಿವಿಟಿ ಅಂಡ್ ದಿಸ್ ಗಿವ್ಸ್ ಎ ಲಾಟ್ ಆಫ್ ಮೆಂಟಲ್ ಪೀಸ್. ಈ ಅನೇಕ ಕ್ಲೈಂಟ್ಗಳಲ್ಲಿ ನಾವು ಒಂದಷ್ಟು ಮೆಡಿಟೇಷನ್ ಮಾಡಿ, ಯೋಗ ಮಾಡಿ ಅಂತ ಹೇಳಿದಾಗ ವಯಸ್ಸಾದವರು, ಐ ಆಮ್ ನಾಟ್ ಟೆಲಿಂಗ್ ಆಫ್ ಯಂಗ್ ಪೀಪಲ್, ಎಲ್ಲಿ ಮನೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇದ್ದ ಕಡೆ ಆ ತಂದೆ ತಾಯಿಗಳು ಕೂಡ ಒಂದಷ್ಟು ದೇ ಹ್ಯಾವ್ ಫೌಂಡ್ ಸೊಲೇಸ್ ಇನ್ ದಿಸ್. ಅಂಡ್ ಎಷ್ಟೋ ಮನೇಲಿ ಏನಾಗುತ್ತೆ, ತುಂಬಾ ರೇಗಿಸ್ತಾ ಇದ್ದಾಗ ನಾವು ರೇಗ್ಬಿಡೋಣ ಅಂತ ಬರುತ್ತೆ. ವಯಸ್ಸಾದವ್ರಿಗೆ ಶಕ್ತಿ ಇರಲ್ಲ, ಮಕ್ಕಳು ಬಂದು ಹೊಡಿತಾರೆ. ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ದಿಸ್ ಹ್ಯಾಸ್ ಹೆಲ್ಪ್ಡ್ ಎ ಲಾಟ್. ದೇ ಹ್ಯಾವ್ ರಿಗೇನ್ಡ್ ದೇರ್ ಇದು ಕಾಮ್ನೆಸ್ ಅಂಡ್ ದೇ ಹ್ಯಾವ್ ಎನ್ಕೌಂಟರ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ಎಸ್ ಐ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುಯೇಷನ್. ನನ್ನ ಮಗನೂ ಸರಿ ಹೋಗ್ತಾನೆ ಅಂತ ಅನ್ಕೊಂಡು ದ್ವೇಷ ಬಿಟ್ಟು, ಅಸೂಯೆ ಬಿಟ್ಟು, ಅಥವಾ ಆಸ್ತಿಗೋಸ್ಕರ ಅಂತ ಜಗಳ ಇರೋದು ಅನೇಕ ಕಡೆ ಕಡಿಮೆ ಆಗಿರುವಂಥದ್ದು. ಇದು ನನ್ನ ಅನುಭವದ ಒಂದು ಹೆಲ್ತ್ ಈಸ್ ವೆಲ್ತ್. ಇಟ್ಸ್ ನಾಟ್ ಓನ್ಲಿ ಹೆಲ್ತ್ ವಿಚ್ ಇಸ್ ವೆಲ್ತ್, ಹೆಲ್ತ್ ಶುಡ್ ಬಿ ವೆಲ್ತಿ. ಅಂದ್ರೆ ನಮ್ಮ ಹೆಲ್ತ್ ಪೌಷ್ಟಿಕವಾಗಿರ್ಬೇಕು ಅಷ್ಟೇ ಅಲ್ಲ, ವೆಲ್ತ್ ಶುಡ್ ಬಿ ಹೆಲ್ತಿ. ನಾವು ಯಾವುದೇದೋ ದುಡ್ಡು ತಗೊಂಡು ಏನೇನೋ ಮಾಡಿದ್ರೆ ಇಟ್ ಆಲ್ಸೋ ಅಫೆಕ್ಟ್ಸ್ ದ ಬ್ರೈನ್. ಸೊ ಇಲ್ಲಿ ಫಾಸ್ಟಿಂಗ್ ಅಂತ ಬಂದಾಗ, ನಾನು ಆವಾಗಲೇ ಶುರು ಮಾಡಿದಾಗ ತಗೊಂಡಾಗ ಅನೇಕ ವೇಳೆ ನಮ್ಗೆ ಏನಾಗುತ್ತೆ, ನಮ್ಮ ದೇಹದ ಮೇಲಿರುವಂತಹ ಅನೇಕ ಕಶ್ಮಲಗಳೇನಿರುತ್ತೆ ನಮ್ಮ ದೇಹದಲ್ಲಿ ಇರುವಂಥದ್ದು, ಮನಸ್ಸಿನಲ್ಲಿ ಇರುವಂಥದ್ದು, ಅದು ಕಡಿಮೆ ಆಗ್ತಾ ಬರುತ್ತೆ. ಐ ಥಿಂಕ್ ದಟ್ ಈಸ್ ದ gut and brain relation that we find in ಇದು. I think you can explain on that. ಗಟ್ ಬ್ರೈನ್ ರಿಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನ್ ತಿಂತೀವಿ ಅದು ನಮ್ಮ ದೇಹದಲ್ಲಿ ಯಾವ ರೀತಿನಲ್ಲಿ ಅಬ್ಸಾರ್ಬ್ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ಬರೀ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಷ್ಟೇ ನರ್ವಸ್ ಸಿಸ್ಟಮ್ ಅಂತ ಅಲ್ಲ. ಇಟ್ ಈಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇಟ್ಸ್ ಅ ಪೆರಿಫರಲ್ ನರ್ವಸ್ ಸಿಸ್ಟಮ್, ದೇರ್ ಇಸ್ ಅನ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಅದಲ್ದಲೇನೆ
ENS ಅಂದರೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ದಟ್ ಮೀನ್ಸ್ ದಿ ಗಟ್ ಒಳಗಡೆ ಇರುವಂತಹ ಏನೇನು ನ್ಯೂರಲ್ ಸ್ಟ್ರಕ್ಚರ್ಸ್ ಇರುತ್ತೆ ಅದರ ಮುಖಾಂತರ ಗಟ್ ಮುಖಾಂತರ ಅಬ್ಸಾರ್ಬ್ ಆಗಿರುವಂತಹ ನಮ್ಮ ದೇಹದಲ್ಲಿ ನಾವು ತಿನ್ನುವಂಥ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಅದೆಲ್ಲ ಬ್ರೈನ್ಗೆ ಹೋಗಿ ಆ ಬ್ರೈನ್ ಮೇಲೆ ಅದ್ರ ಎಫೆಕ್ಟ್ ಮಾಡುತ್ತೆ. ಇವಾಗ ದೇರ್ ವಾಸ್ ಎ ಸ್ಟಡಿ ಆನ್ ಡಾಗ್ಸ್ ವಿಚ್ ವಾಸ್ ಗಿವನ್ ಓನ್ಲಿ ನಾನ್ ವೆಜಿಟೇರಿಯನ್ ಫುಡ್ ಆ್ಯಂಡ್ ವಿಚ್ ವಾಸ್ ಗಿವನ್ ವೆಜಿಟೇರಿಯನ್ ಫುಡ್. ಅಲ್ಲಿ ಏನಾಗುತ್ತೆ ನಾನ್ ವೆಜಿಟೇರಿಯನ್ನೇ ಕೊಡ್ತಿರುವಂತಹ ಡಾಗ್ಸ್ ಅಲ್ಲಿ ಒಂದು ಸೇಮ್ ಬ್ರೀಡ್ ಆಫ್ ಡಾಗ್ಸ್ ದೇ ವೇರ್ ಸೋ ಫೆರೋಷಿಯಸ್, ದೇ ವೇರ್ ಸೋ ಅಗ್ರೆಸಿವ್, ಕಚ್ಚಬೇಕು ಮತ್ತೆ ಒಂಥರ ಹಾರ್ಮ್ ಮಾಡಬೇಕು ಅನ್ನೋವಂಥ ಒಂದು ಆಟಿಟ್ಯೂಡ್ ಇರ್ತಿತ್ತು. ವೆಜಿಟೇರಿಯನ್ ಆಗೇ ಫೀಡ್ ಮಾಡುವಂಥ ಡಾಗ್ಸ್ಗೆ ಅಷ್ಟೊಂದು ಅಗ್ರೆಸಿವ್ನೆಸ್ಸು ಮತ್ತೆ ಹಾರ್ಶ್ನೆಸ್ಸು ಇರಲಿಲ್ಲಂತೆ. ಸೊ ದಟ್ ಮೀನ್ಸ್ ದೆರ್ ಈಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ವೆನ್ ಯು ಈಟ್. ನಾವು ತಿನ್ನೋದು ವೆನ್ ಇಟ್ ಗೋಸ್ ಟು ದ ಬ್ಲಡ್ ಆ್ಯಂಡ್ ಇಟ್ ಸರ್ಕ್ಯುಲೇಟ್ಸ್ ಇನ್ ದ ಬಾಡಿ, ನಾವು ತಿನ್ನೋಂಥ ಏನು ಪದಾರ್ಥ ಇರುತ್ತೆ ದಟ್ ಎವ್ರಿಥಿಂಗ್ ರಿಕ್ವೈರ್ಸ್ ಸಮ್ ನ್ಯೂಟ್ರಿಷನ್. ಇಟ್ ರಿಕ್ವೈರ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್. ಯಾವ ರೀತಿನಲ್ಲಿ ಯಾವ ಸೋರ್ಸಿಂದ ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ ಅಥವಾ ಫ್ಯಾಟ್ ಅಥವಾ ವೈಟಮಿನ್ಸ್ ಅಥವಾ ಮಿನರಲ್ಸ್ ಯಾವ ರೀತಿನಲ್ಲಿ ಬಂದಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇಟ್ ಕಮ್ಸ್ ಫ್ರಮ್ ಎ ಪ್ರಾಪರ್ ಸೋರ್ಸ್ ಇಟ್ ಗಿವ್ಸ್ ಎ ಪ್ರಾಪರ್ ಎಫೆಕ್ಟ್. If it does not come from a proper source, it does not give a proper effect. That is very, very, very true actually. Now, so what we eat will be expressed out in our mentation, in our attitudes, in our daily lives. ಎಲ್ಲದರಲ್ಲೂ ಆಗುತ್ತೆ. ಇವಾಗ how long do we have time now? Unmute yourself. Another 5 minutes. 5 minutes, okay. I would like to do one practical demonstration. ಇದರಲ್ಲಿ ಪ್ಲೀಸ್ ಆಲ್ ಆಫ್ ಯು ಇಫ್ ಯು ಆರ್ ಸ್ಟಿಲ್ ಅವೇಕ್, ನಿದ್ದೆ ಮಾಡಿಲ್ಲದೆ ಇದ್ರೆ ಪ್ಲೀಸ್ ಸಿಟ್ ಸ್ಟ್ರೈಟ್. ಇವಾಗ ನಮ್ಮ ಮೆಂಟಲ್ ಆಟಿಟ್ಯೂಡ್ಸ್ನ ಹೇಗೆ ಕ್ಲೆನ್ಸ್ ಮಾಡ್ಕೋಬೇಕು, ಕೆಟ್ಟದನ್ನ ಹೇಗೆ ಆಚೆ ತೆಗಿಬೇಕು ಅನ್ನೋದನ್ನ ಒಂದು ಡೆಮಾನ್ಸ್ಟ್ರೇಷನ್ ಜಸ್ಟ್ ಬೈ ರಿಸೈಟಿಂಗ್ ದ ಓಂಕಾರ ಆಸ್ ಟು ಹೌ ವಿ ನೀಡ್ ಟು ಡೂ. ಇದು ದಿಸ್ ಎ ವೆರಿ ಸಿಂಪಲ್ ಟೆಕ್ನಿಕ್. ಇಟ್ ಈಸ್ ಕಾಲ್ಡ್ ವಿಜುವಲ್ ಗೈಡೆಡ್ ಇಮೇಜರಿ. ದೆರ್ ಈಸ್ ಎ ಸೈಂಟಿಫಿಕ್ ಪ್ರೂಫ್ ಆಲ್ಸೋ ಫಾರ್ ದಿಸ್. ಆ್ಯಂಡ್ ನಮ್ಮ ಸನಾತನ ಧರ್ಮದಲ್ಲಿ ಮೆಡಿಟೇಷನ್ ಅಂದ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮೆಡಿಟೇಷನ್ ಒಂಥರ ಅಲ್ಲ, ದೇರ್ ಆರ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಟೈಪ್ಸ್. ಅದರಲ್ಲಿ ಯಾವ ರೀತಿ ಬೇಕಾದ್ರೂ ನಮಗೆ ಸೆಟ್ ಆಗುತ್ತೋ ಅದು ನೋಡ್ಕೊಂಡು ಮಾಡ್ಬೋದು. ದಿಸ್ ಈಸ್ ವೆರಿ ಬೇಸಿಕ್, ಒನ್ ಆಫ್ ದಿ ಬೇಸಿಕಲ್ಲಿ ಬೇಸಿಕ್ ಇದು. But it has helped our clients and It helps patients a a lot. lot of our patients also and in our lives also. So ನಾನು ಅದೇನು ಹೇಳ್ಬೇಕಂತೀನಿ, ಯು ಪ್ಲೀಸ್ ಸಿಟ್ ಸ್ಟ್ರೈಟ್. ನಾವು ಒಂದು ವಿಲ್ ಪುಟ್ ಇನ್ ದ ತಾನ್ಪುರ. ಆಮೇಲೆ ವಿ ವಿಲ್ ರಿಸೈಟ್ ದ ಓಂಕಾರ ಇನ್ ದ ಅಕಾರ, ಉಕಾರ ಅಂಡ್ ದ ಮಕಾರ. ಓಂಕಾರ ಇಸ್ ಅ ಕಾಂಬಿನೇಷನ್ ಆಫ್ ಆ, ಉ ಅಂಡ್ ಮಾ. ಸೊ ಅದರಲ್ಲಿ ಅಕಾರ ಫಸ್ಟು, ಉಕಾರ ನೆಕ್ಸ್ಟು, ಮತ್ತೆ ಮಕಾರ. ಆಮೇಲೆ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ಆಫ್ ವಿತ್ ದ ಓಂಕಾರ. Yeah, I think I'll just give the significance of Omkara. Omkara has been given a very good definition, or it has been expounded in the Mandukya Upanishad. ಇದರಲ್ಲಿ ನಾವು ಸಾಮಾನ್ಯವಾಗಿ ಏನಾಗುತ್ತೆ, ಆವು ಮಾ ಅಂತ ಮಾತ್ರ ತಗೋತೀವಿ. ಆದರೆ ಇದರಲ್ಲಿ 8 ಅಂಗಗಳಿದೆ ಓಂಕಾರದ್ರಲ್ಲಿ. ಆ, ಉ ಅಂದ್ರೆ ಅಕಾರ, ಉಕಾರ, ಮಕಾರ, ಜೊತೆಗೆ ಬಿಂದು, ನಾದ, ಕಲಾ, ಶಾಂತ ಅಂಡ್ ಅತಿ ಶಾಂತ ಅಂತ. ಅದೇ ನಮ್ಮ ನಾಭಿಯಿಂದ ಹುಟ್ಟುವಂತ ಒಂದು ವೈಬ್ರೇಷನ್ ಇಂದ ಹಿಡಿದು ನಮ್ಮ ಬ್ರಹ್ಮರಂಧ್ರದ ತನಕ ಹೋಗುವಂತ ಒಂದು ಶಕ್ತಿ ಇದ್ರೊಳಗಿದೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಕೂಡ ಹೇಳ್ತಾರೆ. ಬಟ್ ನಾರ್ಮಲಿ ಏನಾಗ್ತಾ ಇದೆ, ಎಲ್ಲರೂ ಓಂಕಾರ ಅಂದ್ರೆ ಆವು ಮಾತ್ರ ತಗೋತಾರೆ. ಬಟ್ ದ ಎಫೆಕ್ಟ್ ಆಫ್ ಇಸ್ ಓಂಕಾರ ನೀವೇ ಇವಾಗ ನೀವು ಡಾಕ್ಟರ್ ಮಾಡ್ಸಕ್ಕಿಂತ ಮುಂಚೆ ನೀವು ನೋಡೋದಾದ್ರೆ, ಈಗ ಅಂತ ಅಂದಾಗ ನಿಮ್ಗೆ ಇಲ್ಲಿಂದ ನಿಮ್ಗೆ ಆ ಒಂದು ಸ್ವರ ಬರುತ್ತೆ, ಮತ್ತೆ ಆಮೇಲೆ ಇಲ್ಲಿಂದ ಎಕ್ಸಿಟ್ ಆವಾಗ ಅದು ನಾದ ಆಗತ್ತೆ. ಸೊ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ ಅಂಡ್ ಅತಿ ಶಾಂತ, ಇದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಹೊರಟೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಯು ಕ್ಯಾನ್ ಫೈಂಡ್ ದ ಪಿರಮಿಡ್ ಸ್ಟ್ರಕ್ಚರ್ ಆಫ್ ದ ವಾಯ್ಸ್. ಅನಾಟಮಿಕಲ್ ದೃಷ್ಟಿಯಿಂದ ನೀವು ತಗೊಳ್ಳೋದಾದ್ರೆ ಇಲ್ಲಿ ಬೇಸ್ ಜಾಸ್ತಿ ಇರುತ್ತೆ, ಇಲ್ಲಿ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ, ಇಲ್ಲಿ ಫನಲ್ ಔಟ್ ಆಗತ್ತೆ, ದೆನ್ ಇಲ್ಲಿ ಎಕ್ಸಿಟ್ ಆಗಿ ನಿಮ್ಗೆ ಅಂತ ಬರುತ್ತೆ. ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಅ ಇ ಈ ಉ ನಮ್ಗೇನು ಒಂದು ಆಲ್ಫಾಬೆಟ್ಸ್ ಕಲ್ತಿರ್ತೀವಿ, ಅದರಲ್ಲಿ ಆ ಇ ಉ ಮಾತ್ರ ಡಸಂಟ್ ಹ್ಯಾವ್ ಎನಿ ರಿಲೇಷನ್ ಟು ಎನಿ ಅದರ್ ವರ್ಡ್. ಇಟ್ ಈಸ್ ಸ್ವಯಂ ಸ್ವಗತ ಅಕ್ಷರಗಳು ಅಂತ ಆ ಇ ಉ. ಅದೆರಡೂ ಸೇರಿ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಏನಾಗುತ್ತೆ, ಈಗ ಜ ಮತ್ತು ಯ ಅಂದ್ರೆ ಜಯ ಅಂತ ಅಂತೀವಿ. ಜಯ ಅಂದ್ರೇನು, ನಾವು ಮಹಾಭಾರತ ತಗೊಂಡಾಗ ಜನ್ಮಾದ್ಯಸ್ಯ ಏತೋನ್ವಯಾದಿ ತರದ ಅರ್ಥೇಶು ವಿಘ್ನ ಸ್ವರಾಟ್ ಅಂತ ತಗೋತೀವಿ. ಫಸ್ಟ್ ಅಕ್ಷರ ಜ, ಕೊನೆಗೆ ನಮಸ್ಸನಾತನಾಯ ಅಂತ ಬರುತ್ತೆ, ಯಾ ಬರುತ್ತೆ. ಸೊ ಜ ಮತ್ತೆ ಯಾ ಅಂದ್ರೆ ಇಡೀ ಮಹಾಭಾರತ ಅದ್ರಲ್ಲಿ ಬರುತ್ತೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ತರ ಅ ಈ ಊನಲ್ಲಿ ತಗೊಂಡಾಗ ಆ ಮತ್ತೆ ಉ ಇದು
ಮೂರು ಅಕ್ಷರಗಳನ್ನು ಒಳಗೊಂಡಿದ್ರು ಈ ನಾವು ಕಕ ಗಗನ ಚಚನೆ ಈ 5 ಇದು ತಗೊಂಡಾಗ ವರ್ಗಗಳು ತಗೊಂಡಾಗ ಕೊನೆಯದು ಬರೋದು ಮಾ. ಅದರಲ್ಲಿ ಆ ಕಾರ ಬಿಟ್ಟು ಅಂತ ತಗೋತೀವಿ. ಅಂದ್ರೆ ನಮ್ಗೆ ಇಡೀ ಅಕ್ಷರ ವರ್ಣಮಾಲೆ ಅ ಮತ್ತೆ ಉ ಮತ್ತೆ ಮಾವನಲ್ಲಿ ನಮ್ಗೆ ಬರುವಂತದ್ದು. ಇದು ವೈಬ್ರೇಷನ್ ಆಗಿ ನಮ್ಮ ದೇಹದಲ್ಲಿ ಬಂದು ಅದು ಬಿಂದುಕಾರ ಆಗೋದ್ರಿಂದ ನಾವು ಸಾಮಾನ್ಯವಾಗಿ ಇಲ್ಲಿ ಬಿಂದು ಅಂದ್ರೆ ಬಿಂದಿ ಏನಿರುತ್ತೆ ದಟ್ಸ್ ಅ ಪಾರ್ಟ್ ಆಫ್ ಬಿಂದು ಅದನ್ನ ಮಾಡೋದು. ಅಂಡ್ ದಿಸ್ ಗಿವ್ಸ್ ಎ ಲಾಟ್ ಆಫ್ ಇದು ಏನೋ ಫಿಸಿಕಲ್ ಅಂಡ್ ಮೆಂಟಲ್ solace and peace. And doctor will be guiding now. You'll just do it for 2 or 3 minutes. 30 seconds each ಅಷ್ಟೇ. I will not take long. Explain more. So we are putting the Tanpura Shruti. ಕೇಳಿಸ್ತಾ ಇದೆಯಾ ತಾನ್ಪುರ ಶ್ರುತಿ? One ನಿಮಿಷ. ಕೇಳ್ತಾ ಇದೆ. 1 second. ಬೇಡ ಬೇಡ. ಇವಾಗ ಆ ಅಕಾರ, ಟೇಕ್ ಎ ಡೀಪ್ ಬ್ರೆತ್, ಸಿಟ್ ಸ್ಟ್ರೈಟ್, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಅಗೇನ್ ಟೇಕ್ ಎ ಡೀಪ್ ಬ್ರೆತ್, ಕ್ಲೋಸ್ ಯುವರ್ ಐಸ್. ನೀನ್ ಮಾಡ್ತಾ ಇರು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡುವಾಗ ನೀವು ಕಣ್ಮುಚ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಡಸ್ಟ್ಬಿನ್ ಅನ್ನ ಓಪನ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕಶ್ಮಲಗಳು, ಕೆಟ್ಟದ್ದು ಅಂದ್ರೆ ಬೇಜಾರು, ಚಿಂತೆ, ಕ್ರೋಧ, ಭಯ, ಆ ಜಿಗುಪ್ಸೆ ಏನಿರುತ್ತೆ ಅದೆಲ್ಲಾನು ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕಿ. ಕ್ಲೋಸ್ ಯುವರ್ ಐಸ್ ಅಂಡ್ ದೆನ್ ಡೂ ದಿಸ್. ಅಂದ್ರೆ ನಿಮ್ಗೆ ಮನಸ್ಸಿನಲ್ಲಿ ಏನೇನು ಆಕ್ರೋಶನ ಇರುತ್ತೋ, ಬೇಜಾರಿರುತ್ತೋ ಅದೆಲ್ಲಾನು ಆ ಡಸ್ಟ್ಬಿನ್ ಅಲ್ಲಿ ಹಾಕ್ತಿದ್ದೀನಿ ಅಂತ ಯು ಶುಡ್ ಮೆಂಟಲಿ ಇಮ್ಯಾಜಿನ್ ಯೋರ್ ಸೆಲ್ಫ್. ಮೆಂಟಲ್ ಇಮೇಜರಿ ಬರಬೇಕು. ನಂಗೆ ಏನೋ ಕೆಟ್ಟದಾಯ್ತು, ಬೇಜಾರಾಯ್ತು, ದುಃಖ ಆಯ್ತು, ಅದನ್ನೆಲ್ಲ ತೆಗೆದು ಪುಟ್ ಇಟ್ ಇನ್ ದಟ್ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ ಅಂಡ್ ದೆನ್ ಬಿಸಾಕಿ ಅದನ್ನ. ದಿಸ್ ಈಸ್ ಎ ಫಾರ್ಮ್ ಆಫ್ ಅನಿಷ್ಟ ನಿವೃತ್ತಿ. ಅಂದ್ರೆ ಕೆಟ್ಟದೆಲ್ಲ ಫಸ್ಟ್ ಕಸ ತೆಗೆದು ಆಮೇಲೆ ಒಳ್ಳೇದ್ ಬರ್ಬೇಕು. ಸೊ ಇವಾಗ ಇಷ್ಟ ಪ್ರಾಪ್ತಿ. ನೆಕ್ಸ್ಟ್ ನಿಮಗೆ ಏನ್ ಬೇಕು, ಲೈಕ್ ಫಾರ್ ಎಕ್ಸಾಂಪಲ್ ಓದೋ ಹುಡುಗರಿಗೆ ಮೆಮರಿ ಬೇಕು, ಕೆಲಸ ಮಾಡೋರ್ಗೆ ದುಡ್ಡು ಬೇಕು ಅಂತಂದ್ರೆ ದೇ ಹ್ಯಾವ್ ಟು ಡೂ ವೆಲ್ ಇನ್ ದೇರ್ ಪ್ರೊಫೆಷನ್. ಆ ಕಾರಣಕ್ಕೆ ಅವ್ರು ಯಾವ ರೀತಿನಲ್ಲಿ ಅವರ ಪ್ರೊಫೆಷನ್ ನ ಮುಂದುವರಿಸಬೇಕು, ಯಾವ ರೀತಿನಲ್ಲಿ ಅವರ ಮೆಂಟಲ್ ಆಟಿಟ್ಯೂಡ್ಸ್, ಮೆಮರಿ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ, ನನಗೆ ಮೆಮರಿ ಇಂಪ್ರೂವ್ ಆಗತ್ತೆ ಇದು ಮಾಡೋದ್ರಿಂದ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಈ ಸ್ವರನ್ ಹೇಳಿ. ನೆಕ್ಸ್ಟ್ ಯು ಆರ್ ಅಚೀವಿಂಗ್ ದಟ್ ಗೋಲ್. ನಿಮ್ಮ ವಿಜುವಲೈಸ್ ಮಾಡಬೇಕು. ಐ ಹ್ಯಾವ್ ಅಚೀವ್ ಮೈ ಗೋಲ್. ನನಗೆ ನಾನು ಏನು ಇಷ್ಟಪಡ್ತಿದ್ನೋ, ನನ್ಗೇನು ಓದಬೇಕು ಅಂತಿದ್ನೋ, ನಾನೇನು ಮೆಮರೈಸ್ ಮಾಡಬೇಕು ಅಂತಿದ್ನೋ, ಅಥವಾ ನಾನೇನು ನನ್ನ ಪ್ರೊಫೆಷನಲ್ಲಿ ಮುಂದೆ ಬರಬೇಕು ಅಂತಿದ್ನೋ ಅದು ಬಂದಿದ್ದೀನಿ ಅಂತ ನೀವು ಮೆಂಟಲಿ ವಿಜುವಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫುಲ್ ಓಂಕಾರ ಹೇಳಿ. ಈ ತರ ಅರ್ಲಿ ಮಾರ್ನಿಂಗ್ ಅರೌಂಡ್ 4:30 to 5 o'clock ಎದ್ದು ಈ ತರ ಮಿನಿಮಮ್ ಒಂದು 15 to 20 minutes ಮಾಡಿ. ವಿದಿನ್ 3 weeks I will guarantee you there will be some definite change in your brain structure also and you can achieve what you want to. So let there be peace everywhere and ಎಲ್ರಿಗೂ ಕಷ್ಟಗಳಿಂದ ನಿವಾರಣೆ ಆಗಿ ಸುಖ ಅಂದ್ರೆ ನಮ್ದು ಬರೀ ದುಡ್ಡು ಮಾತ್ರ ಅಲ್ಲ, ದುಡ್ಡು ಅಲ್ಲದೆ ಬೇರೆ ನಮ್ಗೆ ಬೇಕಾಗಿರುವಂತಹ ಅನೇಕ ನಾನ್ ಮಾನಿಟರಿ ಬೆನಿಫಿಟ್ಸ್ ಏನಿರುತ್ತೆ ಅದು ಕೂಡ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಹೇಳ್ತಾ, ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಒಂದು ಏನೋ ಒಂದು ಎಕ್ಸಸೈಸ್ ಆಗಿರಬಾರ್ದು. ಅದು ನಮ್ಮ ಮನಸ್ಸಿನ ಒಳಗೆ ಅದು ಬರಬೇಕು. ನಮ್ಮ ಮನಸ್ಸಿನ ಒಳಗೆ ಇರುವಂತ ಒಂದು ವಿಷಯ ಆಗಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯದಲ್ಲೂ ಪ್ರತಿ ಕ್ಷಣದಲ್ಲೂ
ಅದು ಅವಲೋಕಿತ ಆಗಿ ನಮ್ಮೊಳಗೆ ನೆಲೆಗೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಡಾಕ್ಟರ್ BR ಪೈ ಅವರು ವಿಜಯ್ ಫೌಂಡೇಶನ್ ಅಲ್ಲಿ ಮಾಡಿಸಿದ್ರಿಂದ ಇದು ಎಷ್ಟು ನಿಮಿಷದಲ್ಲಿ ಅದೇನು ಹೇಳಿದ್ವೋ ಅದೇನ್ ಬಿಟ್ವೋ ತಪ್ಪಾಗಿದ್ರೆ ಅದು ನಮ್ದು, ಸರಿಯಾಗಿದ್ರೆ ದೊಡ್ಡ ದೊಡ್ಡ ನಮ್ಮ ಋಷಿ ಮುನಿಗಳೆಲ್ಲ ಕೊಟ್ಟಿರುವಂತದ್ದು ಸೈನ್ಸ್, ಈಗಿನ ಮಾಡರ್ನ್ ಸೈನ್ಸ್ ನಲ್ಲಿ ಆಗಿರುವಂತ ರಿಸರ್ಚ್ ಅವರೆಲ್ಲರಿಗೂ ಸೇರಿರುವಂತದ್ದು. ಅಂಡ್ ಐ ಥ್ಯಾಂಕ್ ಮಿಸ್ಟರ್ ವೆಂಕಟೇಶ್ ಆಲ್ಸೋ, ಡಾಕ್ಟರ್ BR ಪೈ ಅಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಸ್ಪೆಷಲಿ ಇಲ್ಲಿ ನಂಗೆ ಕಾಣ್ತಿರುವಂತ ಮಿಸ್ಟರ್ ರಾಜೇಂದ್ರ ಪೈ, BR ಶ್ರೀಹರಿ, ಗಾಯತ್ರಿ ಅರುಣ್, TM ಶ್ರೀನಿವಾಸ್, ಉಷಾರಾಣಿ ವೆಂಕಟೇಶನ್, DVS ಅಯ್ಯರ್ ಸರ್, ಪ್ರೊಫೆಸರ್, ಹಿ ಇಸ್ ಎ ಯಂಗ್ ಪರ್ಸನ್, ಅಂಡ್ ಆರ್ಯ ಶುಕ್ಲಾ, ಶ್ರುತಿ, ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ. ಈಗ ಸ್ವಲ್ಪ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ. ಯಾವ್ದಾದ್ರು ಕ್ವಶನ್ಸ್ ಇದ್ರೆ ತಗೋಬೋದಲ್ಲ? ಪ್ಲೀಸ್ ಪ್ಲೀಸ್. ಯಾರ್ದಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಸರ್, ಈ ಪ್ರಶ್ನೆ ಕೇಳಬಹುದೋ ಇಲ್ಲೋ ಗೊತ್ತಿಲ್ಲ. ಕೇಳಿ ಸರ್, ಕೇಳಿ. ಕೇಳಿಸ್ತಾ ಇದೆ ಚಂದ್ರಶೇಖರ್, ಕೇಳಿ. ಲೌಡ್ ಅಂಡ್ ಕ್ಲಿಯರ್ ಹೇಳಿ ಸರ್. ಸರ್, ಏನಿಲ್ಲ, ನೀವು ಹೇಳಿದ್ದೆಲ್ಲ 100% ನಿಜವಾಗ್ಲೂ ಕೂಡ ಒಪ್ಪಬೇಕಾದಂತ ವಿಚಾರಣೆ. ಇದು ನಮಗ್ ತಲುಪಬೇಕಾದ್ರೆ ಒಂದು ದೈವತ್ವದ ಕೃಪೆ ಕೂಡ ಇದೆ ಅಂತ ನನಗೆ ಅನಿಸುತ್ತೆ. ನನಗೆ 72 ವರ್ಷ. ಅದು ಈ ಮಾತು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ. ಈಗ ಭಗವದ್ಗೀತೆ ಅದ ಹಿಂದೆ ಮಹಾಭಾರತ ನಡೆದ ಕಾಲದಲ್ಲಿ ಇದು ಎಲ್ಲಾನು ಇತ್ತು, ಎಲ್ಲರಿಗೂ ಗೊತ್ತಿತ್ತು. ದೊಡ್ಡ ದೊಡ್ಡ ಮಹಾಪುರುಷರು ಭೀಷ್ಮ ದ್ರೋಣ ಅಂತವ್ರಲ್ಲಿ ಇದ್ರು ಕೂಡ ಕೌರವರು ಕೌರವರಾಗೆ ಉಳಿದ್ರು, ಪಾಂಡವರು ಪಾಂಡವರಾಗೆ ಉಳಿದ್ರು. ಇದನ್ನ ನಾನು ಔಟ್ ಆಫ್ ಎಕ್ಸ್ಪೀರಿಯನ್ಸ್, ನಾನೊಬ್ಬ ಸಹಜ ಮಾರ್ಗ ಅಭ್ಯಾಸಿ, ವೆಂಕಟೇಶ್ ಅವ್ರ ರೀತಿನಲ್ಲೇ ನನ್ಗೆ ಒಂದ್ ಅನ್ಸೋದೇನಂದ್ರೆ, ಅಕ್ಸೆಪ್ಟ್ ಎವ್ರಿಥಿಂಗ್ ಆಸ್ ಇಟ್ ಈಸ್ ಆಸ್ ದೇ ಆರ್. ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ ಕೆಲವು ಸರಿ. ಕರೆಕ್ಟ್. ದಟ್ ಇಸ್ ವಾಟ್ ಐ ಪರ್ಸನಲಿ ಫೀಲ್. ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದು ಯಾವುದು ಬೇಸಿಕ್ ಆಗಿರ್ತದೆ, ಸ್ಟ್ರಕ್ಚರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅರೆ ಸರ್ಟನ್ ಕ್ವಾಲಿಟೀಸ್, ಕೃಷ್ಣ ಏನ್ ಹೇಳ್ತಾನೆ ಅರ್ಜುನಂಗೆ, ಅಭ್ಯಾಸ ಏನತ್ತು ಕೌಂತೆಯ, ನೀನ್ ಏನ್ ಅಭ್ಯಾಸ ಮಾಡ್ತೀಯೋ ನಿನ್ಗೆ ಆಗತ್ತೆ ಅಂತ. ವಿಲ್ ಥಿಂಕ್ ಆಫ್ ದ ಪಾಸಿಟಿವ್. ಅವಾಗ ಹೆದರ್ಕೊಂಡ್ ಕೂತಿದ್ದ, ಶೋಕದಲ್ಲಿ ಕೂತಿದ್ದ, ಅಥವಾ ರಾಮಾಯಣದಲ್ಲೇ ತಗೊಂಡ್ರು ವಾಲ್ಮೀಕಿ ಫಸ್ಟ್ ಬಂದಿದ್ದೆ ಶೋಕ, ಆಮೇಲೆ ಅದು ಶ್ಲೋಕ ಆಯ್ತು. ಅಂದ್ರೆ ಅವನು ಮುಂಚೆ ಅವನು ಏನು ದರೋಡೆಕಾರ ಆಗಿದ್ದ, 7 ಹೊಂಡದಷ್ಟು ತಲೆಗಳನ್ನೆಲ್ಲ ಹೊಡೆದಾಕ್ತಿದ್ದ ಅಂತವನು ರಾಮ ಮಂತ್ರದಿಂದ ಚೇಂಜ್ ಮಾಡಬಹುದು ಅಂದ್ರೆ ದೇರ್ ಆರ್ ಸರ್ಟನ್ ಎಲಿಮೆಂಟ್ಸ್ ವಿಚ್ ಕ್ಯಾನ್ ಬಿ ಚೇಂಜ್ ಫಾರ್ ದ ಪಾಸಿಟಿವ್ ಅಂಡ್ ಫಾರ್ ದ ಸೊಸೈಟಲ್ ಗುಡ್. ಕೊನೆಗೆ ಏನಾಯ್ತು, ಅವನು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪಪ್ರಚ ವಾಲ್ಮೀಕಿ ಮುನಿಪುಂಗವಂ ಅಂತ ಆಗೋದ್ರು. ಅಂದ್ರೆ ನಮ್ಮ ಆಟಿಟ್ಯೂಡ್ಸ್ ನ, ನಮ್ಮ ಬಿಹೇವಿಯರ್ಸ್ ನ ಸರ್ಟನ್ಲಿ ದೇರ್ ಆರ್ ಚಾನ್ಸಸ್ ದಟ್ ವಿ ಕ್ಯಾನ್ ಚೇಂಜ್, ಬಟ್ ದ ಇನ್ನರೆಂಟ್ ಕ್ವಾಲಿಟಿ ಆಫ್ ಏನಿದೆ ಅದಕ್ಕೆ ತಕ್ಕಂತೆ ನಮ್ಗೆ ಅದಕ್ಕೆ ಸ್ವರ್ಗ ನರಕ ಮೋಕ್ಷ ಅದೆಲ್ಲ ಹೇಳಿರೋದು ಅದಕ್ಕೇನೆ. ಹಿಂದೆ ಒಂದು ಸೆಷನ್ ಅಲ್ಲಿ ಒಂದು ಗೀತೆ ಒಂದು ಶ್ಲೋಕದ ಮೂಲಕನೇ ಶುರು ಮಾಡಿದ್ರು, ಯೋಗಸ್ಥಃ ಕುರುಕರ್ಮಾಣಿ ಅಂತ. ಅದು ಖಂಡಿತ ಸತ್ಯ. ನಾವು ನಮ್ಮ ಕರ್ಮನ ನ್ಯಾಯವಾಗಿ ನಡ್ಕೊಂಡು ಹೋದ್ರೆ ಸರಿ, ಭಗವಂತ ಒಂದು ದಾರಿ ಇಟ್ಟೇ ಇರ್ತಾನೆ ಅಂತ ಒಂದು ಪರ್ಸನಲ್ ಇಂಡಿಯನ್ಸ್ ಜನ ಅಕಸ್ಮಾತ್ ತಪ್ಪಿದ ದಾರಿಗೆ ಹೋದಾಗ ಅದೇ ಯಾರು ಬೇಕಂದ್ರೆ ತಪ್ಪೋದು. ಇವತ್ತು ನಾನ್ ಮಾತಾಡ್ತಿದ್ದೀನಿ, ನಾಳೆ ನಾನ್ ತಪ್ಪೋದು. ಸೊ ಇನ್ನೊಬ್ರು ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಒಬ್ರು ಇರಬೇಕು, ನಮ್ಮನ್ನ ಸರಿ ದಾರಿ ತರ್ಲಿಕ್ಕೆ ಆಗುವಂತ ಒಂದು ಕಾರ್ಯಕ್ರಮ ಪ್ರತಿಯೊಂದ್ ಕಡೆನೂ ಆಗ್ತಾ ಇದೆ. ತಮ್ಮ ಇದಕ್ಕೆ ನಮಸ್ಕಾರ ಹೇಳ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿ ಕ್ವಶನ್ ಕೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮಗೂ ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಆಯುರ್ವೇದಿಕ್ ಸಿಸ್ಟಮ್ ನಲ್ಲಿ ಒಂದು ಪಾಯಿಂಟ್ ಹೇಳಿದರೆ, ಓಂಕಾರ ಆಂಜನೇಯ ಮೂರ್ತಿ ಅವರು ನಮಸ್ತೆ. ಸರ್, ಆಯುರ್ವೇದದಲ್ಲಿ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಆಯುರ್ವೇದದಲ್ಲಿ ಇದಕ್ಕೆ ಸಪೋರ್ಟ್ ಆಗಿ ಒಂದು ಪಾಯಿಂಟ್ ಹೇಳಿದರೆ, ಓಂಕಾರಸ್ಯ ಅಥ ಶಬ್ದಸ್ಯ ದ್ವಾವೇತೌ ಬ್ರಾಹ್ಮಣಃ ಕಂಠಂಬಿತ್ವ ವಿನಿರ್ಯಾತೌ ತೇನ ಮಾಂಗಲಿಕೌ ಕೃತೌ ಅಂತಿದ್ದಾರೆ. ಸೊ ಓಂಕಾರ ಮತ್ತು ಅಥ ಶಬ್ದಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಒಂದು ಭಾಷಣಕಾರ ಓಂ ಬಗ್ಗೆ ಹೇಳಿದರೆ ಬಹಳ ಸಂತೋಷ ಆಯಿತು. ಮತ್ತು ವಿಜಯ್ ಫೌಂಡೇಶನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ, ಅವ್ರಿಗೂ ಸಹ ಧನ್ಯವಾದಗಳು. ಸ್ಪೀಕರ್ಸ್ಗೂ ಧನ್ಯವಾದಗಳು. ಇಷ್ಟು ಎನ್ಕ್ಯಾಪ್ಸುಲೇಟೆಡ್ ಆಗಿ ನಿಮ್ಗೆ ಇಡೀ ವೇದ ನಿಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ. ಇಡೀ ನೀವು ಇದು ಎಂತ ಮೈಕ್ರೋ ಚಿಪ್ ತಂದ್ರು, ನ್ಯಾನೋ ಚಿಪ್ ತಂದ್ರು, ಅಥವಾ ಇನ್ನು ಏನೇನೋ ಬರ್ತಾ ಇದೆ, ಕ್ವಾಡ್ ಚಿಪ್ ಅದು ಏನೇನೋ ಬರ್ತಾ ಇದೆ, ನೀವು ಇಡೀ ಇನ್ಫಾರ್ಮೇಶನ್ ನೀವು ಇಡ್ಲಿಕ್ಕೆ ಸಾಧ್ಯ ಆಗೋದು ಅಂದ್ರೆ ಓಂಕಾರದಲ್ಲಿ. ಆ ಊಮನಲ್ಲಿ ಸೃಷ್ಟಿ ಸ್ಥಿತಿ ಲಯ ಭೂತ ಭವಿಷ್ಯ ವರ್ತಮಾನ ಕಾಲ. ನೀವು ವಿಷ್ಣು ಸಹಸ್ರನಾಮ ತರ್ಬೋದು. ವಿಶ್ವ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ವಷಟ್ಕಾರ ಅಂದ್ರೇನು? ಇಡೀ ಪ್ರಪಂಚದಲ್ಲಿ, ಇಡೀ ನಮ್ಮ ದೇಹದಲ್ಲಿ ನಾವು ಮಗು ಆಗಿದ್ದಾಗಿಂದ ನಾವು ನೆಕ್ಸ್ಟ್ ಜನ್ಮಕ್ಕೆ ಹೋಗೋವರೆಗೂ ಏನೇನ್ ಚೇಂಜಸ್ ಆಗುತ್ತೋ ಅದೆಲ್ಲ ಮಾಡಿಸೋಂಥವ್ನು ಅವನು ಅಂತ.
ಸೊ ಇದಿಷ್ಟನ್ನು ಕೂಡ ಓಂಕಾರದಲ್ಲಿ ಇದೆ ಅಂತಂದ್ರೆ ನಾವು ಈಗ ನಮ್ದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಈಗ ಅನೇಕ ಕಡೆ ಕೋಮಾ ಸ್ಟೇಜ್ ನಲ್ಲಿ ಬರುವಂತ ವ್ಯಕ್ತಿಗಳಿರ್ತಾರೆ, ಡಾಕ್ಟರ್ ಟ್ರೀಟ್ ಮಾಡ್ತಾ ಇರ್ತಾರೆ, ನಾವು ಮ್ಯೂಸಿಕ್ ಥೆರಪಿ ಕೊಡ್ತೀವಿ. ನಾವು ಗಮನಿಸಿರೋದೇನು, ಮಗು ಹುಟ್ಟಿದಾಗ ಏನ್ ಮಾಡುತ್ತೆ, ಅನ್ನತ್ತೆ. ಕೊನೆಗೆ ಹೋಗುವಾಗ ಅನ್ಕೊಂಡೇ ಪ್ರಾಣ ಹೋದ. ಸೊ ಮಾ ಅನ್ನೋದು ನಮ್ಗೆ ಫ್ರಮ್ ವೂಮ್ ಟು ಟೋಮ್ ನಮ್ಗೆ ಬೇಕಾಗಿರುವಂತದ್ದು. ಸೊ ಅಂತ ಸಂದರ್ಭದಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ನಮ್ಗೆ ವರ್ಣಾಶ್ರಮ ಧರ್ಮ ಹೇಳ್ತಾರೆ, ಅದನ್ನ ತಪ್ಪು ದಾರಿಯಲ್ಲಿ ಇದು ವೆಸ್ಟರ್ನರ್ಸ್ ಅರ್ಥ ಮಾಡಿದಾರೆ. ಅದು ಹಂಗಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯದಲ್ಲಿ ಏನಾಗತ್ತೆ, ನಿಮ್ಗೆ ಜ್ಞಾನ ಕಡಿಮೆ, ಓದದ್ ಜಾಸ್ತಿ. ಗೃಹಸ್ಥನಲ್ಲಿ ಇನ್ನೊಂದ್ ಸ್ವಲ್ಪ ನಿಮ್ಗೆ ಓದೋದ್ ಕಡಿಮೆ ಆಗುತ್ತೆ. ವಾನಪ್ರಸ್ಥದಲ್ಲಿ ಇನ್ನೂ, ಯಾಕಂದ್ರೆ ನಿಮ್ಗೆ ಅನುಭವ ಜಾಸ್ತಿ ಆಗುತ್ತೆ. ಸನ್ಯಾಸತ್ವದಲ್ಲಿ ನಿಮ್ಗೆ ಬರೀ ಧ್ಯಾನದ ಕಡೆನೆ ಗಮನ ಇರುತ್ತೆ. ಸೊ ದಟ್ ಈಸ್ ದ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್. ಅದೇ ನಿಮ್ಗೆ ಇದು ಉಲ್ಟಾ ಕಡಿಮೆ ಆಗತ್ತೆ. ನೀವು ಬ್ರಹ್ಮಚರ್ಯದಲ್ಲಿ ನಿಮ್ಗೆ ರಿಸ್ಟ್ರಿಕ್ಷನ್ಸ್ ಕಡಿಮೆ, ಅದೇ ನಿಮ್ಗೆ ಸನ್ಯಾಸತ್ವ ಹೋಗ್ತಿದ್ದಂಗೂ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗತ್ತೆ. ಸೊ ನಾವು ಸ್ಟಾರ್ ಅಂತ ಏನ್ ಹಾಕ್ತಿವಿ, that represents pyramid and the other side of the pyramid, ಅಂದ್ರೆ ಉಲ್ಟಾ ಪಿರಮಿಡ್. this is the star ಅಂದ್ರೆ ನಕ್ಷತ್ರ, ಅಂದ್ರೆ that which does not, ಕ್ಷತ್ರ ಅಂದ್ರೆ ಏನು, ನಾಶ ಆಗೋದು. ನಕ್ಷತ್ರ ನಾಶ ಆಗದೆ ಇರುವಂತದ್ದು ನಮ್ಮ ಜೀವ ಅಂತ. ಸೊ ಈ ವರ್ಣಾಶ್ರಮ ಧರ್ಮ ಆಗ್ಲಿ, ನಮ್ಮ ಚಾತುರ್ವರ್ಣಿ ಆಗ್ಲಿ, ಚತುರಾಶ್ರಮ ಆಗ್ಲಿ, ಇಟ್ ರೆಪ್ರೆಸೆಂಟ್ಸ್ ದ ಹೋಲ್ ಪ್ರೊಸೆಸ್ ಇನ್ ವಿಚ್ ಲೈಫ್ ಗೋಸ್ ಆನ್. ಅಂಡ್ ದಟ್ ಉತ್ಪ್ರೇಕ್ಷೆ ಅಲ್ಲ, ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ತಾವಿಬ್ಬರು ದೈವಾಂಶ ಸಂಭೂತರು. ನಮೋ ನಮಃ. ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಈ ತರ ಒಂದು seen the effect on coma patients. ನಾವು ಫಸ್ಟ್ ಮ್ಯೂಸಿಕ್ ಥೆರಪಿ ಶುರು ಮಾಡಿದಾಗ ನಾವು ಮಾಡಿದ್ದೇ ಸಂಗೀತ ಕೊಟ್ಟು. ಸಂಗೀತ ಇಸ್ ನಥಿಂಗ್ ಬಟ್ ನಾದ ನಮ್ಮೊಳಗೆ ಇದೆ. ಓಂ ಅಂದಾಗ ನಾದ ನನ್ಗೆ ಎಲ್ಲಿಂದ ಬಂತು ಇದು ಅಕಾರ ಅಂದ್ರೆ ನನ್ನ ನಾಭಿಯಿಂದ ಬಂತು. ಇದು ಮತ್ತೆ ಇಲ್ಲಿ ಆಚೆ ಹೋಯ್ತು. ಅಂದ್ರೆ ಓಂಕಾರ ನಂಗೆ ಬಂದಾಗ ಆ ನಾದ ಅನ್ನೋದು ಏನಿದೆ, ಒಂದು ನಾವು ಕಾಣಿಸ್ದೇ ಇರೋಂತ ಒಂದು ಮೈಂಡ್ ಅಂತ. ಈಗ ನ್ಯೂರೋ ಸೈನ್ಸ್ ಕೂಡ ಬ್ರೈನ್ ಈಸ್ ಮೈಂಡ್ ಅಂತ ಅನ್ನೋದು, ಬ್ರೈನ್ ಬೇರೆ ಮೈಂಡ್ ಬೇರೆ ಅನ್ನಲ್ಲ. ಆದ್ರೆ ಆ ಮೈಂಡ್ ಕೂಡ ಅರ್ಥ ಮಾಡ್ಕೊಂಡು, ಸರ್ ನೀವು ಅವತ್ತು ಈ ಹಾಡು ಹೇಳಿದ್ರಿ ಅಥವಾ ಈ ಹಾಡು ನುಡಿಸಿದ್ರಿ ಅಂತ ಕೋಮಾ ಸ್ಟೇಜ್ ಇಂದ ಆಚೆ ಬಂದ ಮೇಲೆ ಮೈಂಡ್ ವರ್ಕ್ ಆಗಿದೆ ಅಂತಂದ್ರೆ ದೇರ್ ಈಸ್ ಸಮಥಿಂಗ್ ಬಿಯಾಂಡ್ ಆರ್ ಫಿಸಿಕಲ್ ಬಾಡಿ, ಅಂಡ್ ದಟ್ ಈಸ್ ಅಧ್ಯಾತ್ಮ, ದಟ್ ಈಸ್ ಸ್ಪಿರಿಚುಯಾಲಿಟಿ. 100% ಬಹಳ ಚೆನ್ನಾಗಿ ಹೇಳಿದ್ರಿ. ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳ್ತಾರಲ್ಲ ಗೀತೆಯಲ್ಲಿ, ಹಾಗೆ ಸಾಮವೇದ ಮೂಲವೇ ಇದು ಸಂಗೀತ. ಮತ್ತು ಬಹಳ ಚೆನ್ನಾಗಿ ವಿಜಯ ಫೌಂಡೇಶನ್ ಅವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. BR ಪೈ ಅವರಿಗೆ ಧನ್ಯವಾದಗಳು. ಇದೇ ರೀತಿ ಪ್ರತಿ ವಾರವೂ ಈ ತರ ಕಾರ್ಯಕ್ರಮಗಳು ಇಡ್ತು ಅಂತ ಹೇಳಿದ್ರೆ ನಾವು ಹೆಚ್ಚಿಗೆ ಸ್ಪಿರಿಚುಯಾಲಿಟಿ ಮತ್ತು ಹೆಲ್ತ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಜನಸಾಮಾನ್ಯರಿಗೆ ತಿಳಿಯಕ್ಕೆ ಬಹಳ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಡಾಕ್ಟರ್ ವಿಭಾಕರ್ ಶರ್ಮಾ ಅವರ ಇನ್ಫಾರ್ಮೇಶನ್ಗೋಸ್ಕರ ಪ್ರತಿ ವಾರ ಸಹ ಒಂದು ಕಾರ್ಯಕ್ರಮ ಇರುತ್ತೆ, ಪ್ರತಿ ಶನಿವಾರ 4 ಗಂಟೆಗೆ. Venkatesh, can I ask a question, please? Yes, Colonel sir. Yes, sir. Please. Doctor's excellent presentation. It was very good. My question is, can you hear me, please? Yes, please, sir. Please continue. Sometimes you get certain thoughts which are, not in the line of what you want to think of. It continues for some time, and what they say is you can't keep it empty. You have to replace it with something so that this goes away. Now, how do we do that? Can we use the Omkara in its place for doing that? Yes. What you said is very correct. So, for example, I want to achieve something. ಅದು ಆಗದೆ ಇರುವಾಗ ಐ ವಿಲ್ ಬಿ ಥಿಂಕಿಂಗ್ ಓನ್ಲಿ ಆನ್ ಫೇಲ್ಯೂರ್ಸ್. ಅಥವಾ ನಂಗೊಂದು 4-5 ಸತಿ ಫೇಲ್ಯೂರ್ಸ್ ಆಗೋಗಿದೆ ಅಂದ್ರೆ ಆ ಫೇಲ್ಯೂರ್ ಇಂದ ಆಚೆ ಬರಬೇಕು ಅಂತ ಹೋದಾಗ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಒಂದು, ಅಥವಾ ನೀವು ಹೇಳ್ದಂಗೆ ಸಮ್ ಥಾಟ್ಸ್ ನಮಗೆ ಬರ್ತಾನೆ ಇರುತ್ತೆ ವಿಚ್ ಯು ಡೋಂಟ್ ವಾಂಟ್ ಟು ಡೂ ಅಂಡ್ ಯು ನೋ ದಟ್ ಇಟ್ ಈಸ್ ರಾಂಗ್ ಅಂಡ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ದೋಸ್ ಥಾಟ್ಸ್. ಕರೆಕ್ಟ್ ಅನ್ನ ಹೇಳ್ತಿರೋದು? Absolutely correct, doctor. ಅಂತ ಸಮಯದಲ್ಲಿ ದಿಸ್ ವಿಜುವಲ್ ಗೈಡೆಡ್ ಇಮೇಜರಿ ಅಂತ ಹೇಳಿದ್ನಲ್ಲ ನಾನು, ನೀವು ನಾ ಹೇಳಿದ್ ಯಾಕೆ ಅಂತಂದ್ರೆ ಜಸ್ಟ್ ಇಟ್ಸ್ ಅ ವೆರಿ ಬೇಸಿಕ್ ಥಿಂಗ್. ನಮ್ಮ ಮನಸ್ಸಿನಲ್ಲಿ ಒಂದು ಡಸ್ಟ್ಬಿನ್ ತರ ಓಪನ್ ಮಾಡಿ ಆ ಡಸ್ಟ್ಬಿನ್ ಒಳಗಡೆ ಅಷ್ಟು ಕಸನೂ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಅಥವಾ ಇನ್ಸಿನರೇಟ್ ಮಾಡಿ ಬರ್ನ್ ಮಾಡಿ ಬಿಟ್ಬಿಡಿ, ಅದು ಹೊಟ್ಟೋಯ್ತು ಒಂದೊಂಥರ. ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೆ ಫಾರ್ ದಟ್ ಟು ಹ್ಯಾಪನ್ ಇನ್ ಯೋರ್ ಮೈಂಡ್ ಅಂಡ್ ಇನ್ ಯೋರ್ ಬ್ರೈನ್, ಇಟ್ ಮಿನಿಮಮ್ ಅದು ಕಾನ್ಸ್ಟೆಂಟ್ ಆಗಿ ಮಾಡಿದ್ರೆ ಅರೌಂಡ್ 3 weeks ಬೇಕು. Anything to get habituated will take 3 weeks for a human.
ಅದ್ರಲ್ಲಿ ಏನ್ ಮಾಡ್ತಾರೆ, ಒಂದು 15 to 20 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಅಥವಾ 45 ಮಿನಿಟ್ಸ್ ಅವ್ರಿಗೆ ಕೆಪಾಸಿಟಿ ಮೇಲೆ ಕೂತ್ಕೊಂಡು ಮೆಡಿಟೇಟ್ ಮಾಡುವಾಗ ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ನಾ ಹೀಗೆ ಮಾಡ್ಬೇಕು ಅಂತಿದ್ದೀನಿ ಅಂದಾಗ ದೆನ್ ಪಾಂಡರ್ ಆನ್ ದಟ್, ಇದ್ ಮಾಡಿದ್ರೆ ಏನಾಗತ್ತೆ, ಪ್ರೋಸ್ ಅಂಡ್ ಕಾನ್ಸ್ ಏನು, ಯಾವ ರೀತಿ ನನ್ನ ಹೊರಗಡೆ ಪ್ರಪಂಚದಲ್ಲಿ ಆಗತ್ತೆ, ಅಥವಾ ನನ್ನ ಒಳ ಮನಸ್ಸಿಗೆ ಮೈ ಓನ್ ಕಾನ್ಶಿಯಸ್ ವಿಲ್ ಐ ಬಿ ಆನ್ಸರಬಲ್ ಟು ದಿಸ್ ನಾನು ಮಾಡಿದಾಗ ದೆನ್ ಇಟ್ ವಿಲ್ ಬಿ ವೆರಿ ವೆರಿ ಕ್ಲಿಯರ್ ಅಂಡ್ ಹಂಗ್ ಬಂದಾಗ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಗೆಟ್ ಇನ್ ಪರ್ಟಿಕ್ಯುಲರ್ ಥಿಂಗ್. ಅದು ಹೋಗ್ಸ್ಲಿಕ್ಕೆ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಮೆಂಟಲಿ ಯು ಆರ್ ಟ್ರೈ ಅದನ್ನ ದೊಡ್ಡದ್ ಮಾಡಿ ಗಲೀಜನ್ನ ತೆಗೆದು ಹಾಕ್ಬಿಟ್ಟು ದೆನ್ ಗೋ ಟು ಸಮಥಿಂಗ್ ವೆರಿ ಗುಡ್ ಅಂದಾಗ ನಮ್ಗೆ ಮನಸ್ಸಿಗೆ ಕೆಟ್ಟದ್ದು ಹೋಯ್ತು ಒಳ್ಳೇದ್ ಬರ್ತಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಬರೋ ತರ ಹೆಲ್ಪ್ ಆಗುತ್ತೆ. ಸೊ ಐ ಥಿಂಕ್ ಐ ಜಸ್ಟ್ ಕಂಟಿನ್ಯೂ ವಿತ್ ದಿಸ್. ನಮ್ಮ ಸ್ಪಿರಿಚುಯಾಲಿಟಿ ಯಾಕೆ ಹೆಲ್ಪ್ ಆಗುತ್ತೆ, ನಾನು ಹೇಳ್ತಿರೋದು ಸ್ಪಿರಿಚುಯಾಲಿಟಿ ಅಂದ್ರೆ ನಮ್ಮ ಭಾರತೀಯ ಆಧ್ಯಾತ್ಮಿಕತೆ. ಇಲ್ಲಿ ನಮ್ಗೆ ಪ್ರತಿಯೊಂದು ಪ್ಲಗ್ ಅಂಡ್ ಪ್ಲೇ, ರಾಮಾಯಣ ಬೇಕಾ, ಮಹಾಭಾರತ ಬೇಕಾ, ವೇದಗಳು ಬೇಕಾ, ಭಾಗವತ ಬೇಕಾ, ಒಂದು ಸೃಷ್ಟಿಕ್ರಮ ಬೇಕಾ. ನಮ್ಮ ಸೃಷ್ಟಿಕ್ರಮ ತಗೊಂಡ್ರೆ ಇಡೀ ಯೂನಿವರ್ಸ್ ಎಷ್ಟು ವರ್ಷ ಇರತ್ತೆ ಅಂದ್ರೆ 31,104 crore ಇಯರ್ಸ್ ಅಂತ ನಾವು ಲೆಕ್ಕ ಹಾಕ್ಬೋದು. ಅಂದ್ರೆ ಅಷ್ಟು ವಿಸ್ತೃತವಾದದ್ರಲ್ಲಿ ಈಗ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡೋದಾದ್ರೆ, ಇದೇ ವಾಲ್ಮೀಕಿ ಹಿಂದೆ ದರೋಡೆಕೋರನಾಗಿದ್ದವನು ರಾಮ ಮಂತ್ರ ಮಾಡಿದ್ರಿಂದ ಅದೇ ಮನುಷ್ಯ ಯಾವುದೋ ಒಂದು ಬೇಡ ಬಂದು ಪಕ್ಷಿನ ಹೊಡೆದಾಗ ಅವನಿಗೆ ದುಃಖ ಆಗತ್ತೆ. ಅಷ್ಟು ಜನನ್ ಕೊಂದವನಿಗೆ ಇದು ದುಃಖ. ಒಂದೇ ಒಂದು ಪ್ರಾಣಿ ಏನ್ ಶುರು ಮಾಡದ, ಮಾನಿಷಾದ ಪ್ರತಿಷ್ಠಾಂತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅಂದ್ರೆ ಅಷ್ಟು ಜನನ್ನ ಅವನೇ ಸಾಯಿಸ್ತಿದ್ದವನು ರಾಮ ಮಂತ್ರದಿಂದ ಅದನ್ನ ಸರಿ ಮಾಡ್ಕೊಂಡು ಒಂದು ಜೀವ ಹೋಯ್ತಲ್ಲ ಅಂತ ಒಂದು ದೊಡ್ಡ ಕಾವ್ಯನೇ ನಮಗೆ ಕೊಟ್ಬಿಟ್ಟ. ಅಂದ್ರೆ ಮನಸ್ಸು ನಾವು ಇದು ದಿಸ್ ಇಸ್ ವೆರಿ ರಿಲೆವೆಂಟ್ ಫಾರ್ ದ ಪ್ರೆಸೆಂಟ್ ಸೈಕಾಲಜಿ, ಸೈಕ್ಯಾಟ್ರಿ ಏನಿದೆ, ನಮ್ಮ ಮಾಡರ್ನ್ ಸೈಕ್ಯಾಟ್ರಿ ಅಂಡ್ ಸೈಕಾಲಜಿ ಸ್ಟಡೀಸ್ ಈಗ ತುಂಬಾ ಹೆಲ್ಪ್ ಆಗತ್ತೆ. ಬಟ್ ಅದೇನಾಗಿದೆ ಅಂದ್ರೆ ನಮ್ಮ ಭಾರತೀಯ ಒಂದು ಪುರಾಣಗಳಾಗ್ಲಿ ಭಾಗವತ ಆಗ್ಲಿ ಅದನ್ನೆಲ್ಲ ಕಂಡ್ರೆ ಏನೋ ನಮ್ಗೆ ಅಸಡ್ಡೆ, ಇನ್ ಬೇರೆಯವರು ಏನ್ ಮಾಡೋಣ. ಸೊ ಇದನ್ನೆಲ್ಲ ಇಟ್ಕೊಂಡಾಗ ಇಟ್ ಸರ್ಟನ್ಲಿ ಹೆಲ್ಪ್ಸ್ ಅಂಡ್ ಇಟ್ ಹ್ಯಾಸ್ ಹೆಲ್ಪ್ಡ್ ಇನ್ ಅವರ್ ಪೇಷನ್ಸ್ ಟು, ಎಸ್ಪೆಷಲಿ ಇನ್ ಕೇಸ್ ಆಫ್ ಮ್ಯೂಸಿಕ್. ಗ್ರೀನ್ದು ಚಿಕ್ಕದು ನೀವು 21 days ಬೇಕಂತ ಹೇಳಿದ್ರಲ್ಲ ಡಾಕ್ಟ್ರೆ, ಮೋಸ್ಟ್ಲಿ ಅದಕ್ಕೆ ಅನ್ಕಾಣುತ್ತೆ ನಮ್ಮಲ್ಲಿ ಯಾವ್ದಾದ್ರು ಒಂದು ಸಿದ್ಧಿ ಸಿಗ್ಬೇಕಾದ್ರೆ, ಒಂದು ವ್ರತ ಮಾಡ್ಬೇಕಾದ್ರೆ 21 days 48 days ಅಂತ ಇಟ್ಕೊಂಡಿರೋದು ಮೋಸ್ಟ್ಲಿ. ಹೌದು ಹೌದು ಹೌದು. ಒಬ್ಬ ಮನುಷ್ಯನ್ಗೆ ಒಂದು ತಿಂಗಳಿಗೆ ಹ್ಯಾಬಿಚುಯೇಟ್ ಆಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಡೈಟ್ ಚೇಂಜ್ ಮಾಡ್ಕೋತೀರಾ ಅಥವಾ ಎಕ್ಸರ್ಸೈಸ್ ಮಾಡ್ತೀರಾ ಅಥವಾ ಧ್ಯಾನ ಮಾಡ್ತೀರಾ, ಏನಾದ್ರು ಮಾಡ್ಬೇಕಂದ್ರೆ ನಮ್ಮ ಮೈಂಡು ಒಂಥರ ವಿದೌಟ್ ಎನಿ ಇನ್ಹಿಬಿಷನ್ಸ್ ಮತ್ತೆ ಫ್ಲಾಲೆಸ್ ಆಗಿ ಅದು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಇಟ್ ಟೇಕ್ಸ್ 3 weeks. ಆ 3 weeks ಒಳಗಡೆ ನಾವು ಅಂದ್ರೆ ಮೆಂಟಲಿ ಎವ್ರಿ ಡೇ ದಟ್ ಪರ್ಸೆಂಟೇಜ್ ಆಫ್ ದಿ ಅಮೌಂಟ್ ನಮ್ಮ ಮೆಂಟಲ್ ಅಂಡ್ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಅದು ಬಂದಿರ್ಬೇಕು. ಬ್ರೈನ್ ಆಕ್ಟಿವಿಟಿ ಅದು ಬಂದಾಗ ಬ್ರೈನ್ ವೈರಿಂಗ್ ಚೇಂಜ್ ಆಗುತ್ತೆ. ದಟ್ ಇಸ್ ವೆರಿ ನೋನ್, ವೆಲ್ ನೋನ್. ಓಕೆ, ಇನ್ನಾರು ಪ್ರಶ್ನೆಗಳಿದ್ರೆ ಹಲೋ ಸರ್, ಹೇಳಿ. ಒಂದು ವಿಷಯ ಆಡ್ ಮಾಡಕ್ ಇಷ್ಟಪಡ್ತೀನಿ. ಈ ನೆಗೆಟಿವ್ ಥಾಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನ ಈಸಿಯಾಗಿ ಅಂದ್ರೆ ಕಾಮನ್ ಮ್ಯಾನ್ ಈಸಿಯಾಗಿ ಹೆಂಗೆ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ಸಲ ನಮ್ಗೆ ಕಾನ್ಶಿಯಸ್ ಆಗಿ ಗೊತ್ತಿರುತ್ತೆ ಇದು ನೆಗೆಟಿವ್ ಥಾಟ್, ನಾನು ಯೋಚನೆ ಮಾಡಬಾರ್ದು, ಆದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ರೀಚ್ ಆಗಿರಲ್ಲ. ಆ ಸಬ್ ಕಾನ್ಶಿಯಸ್ ಮೈಂಡಿಗೆ ರೀಚ್ ಆಗಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಅದೇನು ಅಂದ್ರೆ ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ಅಂದ್ಬಿಟ್ಟು, ರಬ್ಬರ್ ಬ್ಯಾಂಡ್ ನ ನಾವು ಎಡಗಡೆ ಕೈಗೆ ರಿಸ್ಟಿಗೆ ಹಾಕೋಬೇಕು. ಟೈಟು ಇರಬಾರ್ದು, ಲೂಸು ಇರಬಾರ್ದು. ನಮ್ಗೆ ನೆಗೆಟಿವ್ ಥಾಟ್ ಬಂದಾಗ ಆ ರಬ್ಬರ್ ಬ್ಯಾಂಡ್ ನ ಎಳೆದು ಬಿಟ್ಕೋಬೇಕು. ಅಂದ್ರೆ ಒಂದು ಈ ಸಣ್ಣ ಮಕ್ಳಿಗೆ ಚುರುಕ್ ಮುಟ್ಟಂಗ್ ನಿಧಾನಕ್ಕೆ ಹೊಡಿತೀವಲ್ಲ, ಆ ತರ ಹಂಗ್ ಮಾಡ್ದಾಗ ಏನಾಗುತ್ತೆ, ಅದು ಮೆಸೇಜ್ ತಗೊಂಡೋಗುತ್ತೆ. ಯಾಕೆ ಎಡಗೈಗೆ ಹಾಕೊಂತೀವಿ ಅಂದ್ರೆ, ನಮ್ಮ ಎಡಗೈ ಈಸ್ ಕನೆಕ್ಟೆಡ್ ವಿತ್ ದ ಸಬ್ ಕಾನ್ಶಿಯಸ್ ಮೈಂಡ್ ವಿಚ್ ಈಸ್ 80%. ಲೆಫ್ಟ್ ಬ್ರೈನ್ ಇಸ್ ಕಾನ್ಶಿಯಸ್ ಮೈಂಡ್, ಇಟ್ ಈಸ್ 18%. ಸೊ ನಾವು ಪ್ರತಿ ಸಲ ಈ ನೆಗೆಟಿವ್ ಥಾಟ್ ಬಂದಾಗೆಲ್ಲ ಈ ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಚುರ್ ಅನ್ನತ್ತೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಮೆಸೇಜ್ ಹೋಗುತ್ತೆ, ನನ್ಗೆ ಈ ತರ ಥಾಟ್ಸ್ ಬೇಡ, ಈ ಪ್ಯಾಟರ್ನ್ಸ್ ಬೇಡ ಅಂತ. ಈ ತರ 21 ದಿನ ಮಾಡಿದ್ರೆ ನೆಗೆಟಿವ್ ಥಾಟ್ಸ್ ತುಂಬಾನೇ ಕಡಿಮೆ ಆಗತ್ತೆ. ಟೇಮಿಂಗ್ ದ ಮೈಂಡ್ ಅಂತ. ಗಾಯತ್ರಿ ಅರುಣ್ ಅವರ? ಎಸ್ ಸರ್. ಓಕೆ, ವೆರಿ ಗುಡ್ ಇನ್ಫಾರ್ಮೇಶನ್. ಅದಕ್ಕೆ ಏನಂತ ಹೇಳಿದ್ರು, ಸೇವಿಂಗ್ ದ ಮೈಂಡ್. ಪ್ರಾಣಿಗಳನ್ನ ಟೇಮ್ ಮಾಡ್ತಾರಲ್ಲ, ಹಂಗೆ ನಮ್ ಮೈಂಡ್ ನ ವಿ ಟೇಮ್ ಅವರ್ ಮೈಂಡ್. ರೈಟ್. ಓಕೆ, Thank you so much, doctor, for answering. Thank you, sir. Thank you. Sir, with your permission, shall we conclude the program now? Yes, sir. Okay. If there are no more questions and if everything is done, we can conclude. Okay, sir. Okay, thank you. ಇವತ್ತು
ಡಾಕ್ಟರ್ ಅನಿಲ್ ಸಾಂಗ್ಲಿ ಅವರು, ಶ್ರೀ ಶ್ರೀಪಾದ್ ಸಾಂಗ್ಲಿ ಅವರು ಬಂದು ಒಂದು ವಿನೂತನವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಜೊತೆಗೆ ಒಂದು ಪ್ರಾಕ್ಟೀಸ್ ಕೂಡ ಕೊಟ್ಟಿದ್ದಾರೆ ನಮ್ಗೆ. ಓಂಕಾರದ ಪ್ರಾಕ್ಟೀಸ್ ಅನ್ನ ಯಾವ ರೀತಿ ಮಾಡಬೇಕು, ನಮಗ ಒಂದು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಥಿಂಗ್ಸ್ ಅನ್ನ ಹೇಗ್ ತೆಗಿಬೇಕು ಅನ್ನೋದನ್ನು ಕೂಡ ಅವ್ರು ನಮಗೆ ಒಂದು ಸಜೆಸ್ಟ್ ಮಾಡಿದ್ದಾರೆ. ಬಹುಶಃ ಅತ್ಯಂತ ಸುಲಭವಾಗಿತ್ತು. ಮತ್ತೆ ಅವ್ರದ್ದು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಸಬ್ಜೆಕ್ಟ್ ಅನ್ನ ವಿವರಿಸಿದ್ರು ಇಬ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಹುಶಃ ನಮ್ಗೆ ಅದು ತುಂಬಾ ಲಾಜಿಕಲ್ ಆಗಿತ್ತು, ನಮಗೆ ಟಚ್ ಆಯ್ತು ಅನ್ಸುತ್ತೆ ಈ ವಿಷಯ. ಹಾಗಾಗಿ ಅವರಿಬ್ಬರಿಗೂ ವಿಜಯ ಫೌಂಡೇಶನ್ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ನಾನು ಈ ಮೂಲಕ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಸ್ಪೆಷಲಿ Doctor, you are doing an excellent job, wonderful job, and thank you very much for all the support and your activities. You are actually a Madhari for all of us. We don't know whether we'll be alive at your age. Now, ಏನೇನ್ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ಗೊತ್ತಿರಲ್ಲ, ಬಟ್ ನಿಮ್ಮ ಯಂಗ್ ಹುಡುಗನ ಎಂಥೂಸಿಯಾಸಮ್ ನೋಡಿದ್ರೆ ಇಟ್ ಇಸ್ ಎ ಬಿಗ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ us. We have to salute Professor DVS Iyer also. He's in the ಸುಮಾರು ಜನ ಇದಾರೆ ಸರ್. ಆಂಜನೇಯ ಮೂರ್ತಿ ಇದಾರೆ, TM ಶ್ರೀನಿವಾಸನ್ ಇದಾರೆ, ಹೇಮಂತ್ ಕಾಮತ್ ಇದಾರೆ. ಇಲ್ಲಿ ನಮ್ದು ಮೆಚೂರ್ಡ್ ಆಡಿಯನ್ಸ್ ಗ್ರೂಪ್ ಸರ್. ವಿ ಆರ್ ವೆರಿ ಪ್ರೌಡ್. ಡಾಕ್ಟರ್ ಕಾಮತ್ ಮಾತಾಡ್ತಾ ಇದ್ದೀನಿ. ಗೊತ್ತದ ಹೇಳಿ ಸರ್, ಪ್ಲೀಸ್ ಪ್ಲೀಸ್ ಹೇಳಿ ಸರ್. ಚೆನ್ನಾಗಿ ಸಾಂಗ್ಲಿ ದ್ವಯರು ತುಂಬಾ ಚೆನ್ನಾಗಿ ವಿಷಯವನ್ನು ಮಂಡಿಸಿದ್ರು. ವೆರಿ ನೈಸ್. ವಿತ್ ಆಲ್ ದರ್ ಅವರು ಒಬ್ರು ಅಡ್ವೊಕೇಟ್ ಅಂತ ಕಾಣುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಡಾಕ್ಟರು. ವಿತ್ ಆಲ್ ದಿಸ್ ಪ್ರೊಫೆಷನಲ್ ಥಿಂಗ್ಸ್, ನಮ್ಮ ಭಾಗವತ ಆಗಲಿ ರಾಮಾಯಣ ಆಗಲಿ ಅದ್ರ ಬಗ್ಗೆ ಎಲ್ಲ ಅವರು ಏನ್ ಸ್ಟಡಿ ಮಾಡಿದಾರಲ್ಲ, ಅದೊಂದು ಉಳಿದೆಲ್ಲವರಿಗೂ ಒಂಥರ ಪ್ರೋತ್ಸಾಹ ನೀಡುವಂತದ್ದಾಗಿದೆ. ಇಲ್ಲದೇ ಇದ್ರೆ ವ್ಯವಹಾರದಲ್ಲಿ ಇರೋವರಿಗೆ ಇವೆಲ್ಲ ಬೇಡ ಅನ್ನುವಂತ ಒಂದು ಅನಿಸಿಕೆ ಜನರಲ್ಲಿ ಇರುತ್ತೆ. ಒಂದೇ ಒಂದು ವಿಚಾರ ನನ್ ಗೊತ್ತಿ ಆಡ್ ಮಾಡೋದಂದ್ರೆ, ಒಬ್ರು ಕೇಳಿದ ಪ್ರಶ್ನೆ ನೆಗೆಟಿವ್ ಥಾಟ್ಸ್ ಅನ್ನು ಚೇಂಜ್ ಮಾಡೋದಾಗ ಅದಕ್ಕೆ ನಾಮಸ್ಮರಣೆ ತುಂಬಾ ಒಳ್ಳೆ ಒಂದು ಮೆಥಡ್. ಈವನ್ ಸೈಕ್ಯಾಟ್ರಿಸ್ಟ್ ಎಸ್ಪೆಷಲಿ OCD ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ನಲ್ಲೆಲ್ಲ ನಾಮಸ್ಮರಣೆಯನ್ನು ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾವುದೇ ಒಂದು ಇಷ್ಟ ದೇವತೆ ನಾಮಸ್ಮರಣೆ, ಯಾವುದೊಂದು ದೇವತೆ ನಾಮಸ್ಮರಣೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋದ್ರೆ, ರಾದರ್ ದನ್ ಫೈಟಿಂಗ್ ವಿತ್ ದ ನೆಗೆಟಿವ್ ಥಾಟ್ಸ್, ಯು ಪುಟ್ ಅ ಪಾಸಿಟಿವ್ ಥಾಟ್ ಇನ್ ಯುವರ್ ಮೈಂಡ್, ದಟ್ ವಿಲ್ ಸ್ಲೋಲಿ ರಿಪ್ಲೇಸ್. ಅದಕ್ಕೆ ಸಂಸ್ಕಾರ ಅಂತ ಹೇಳ್ತೀವಿ ನಾವು. ಐ ಥಿಂಕ್ ದಟ್ ವಿಲ್ ಬಿ ಜಸ್ಟ್ ಐ ವಾಂಟೆಡ್ ಟು ಶೇರ್ ದಿಸ್ ಇನ್ಫಾರ್ಮೇಶನ್. ನಾಮಸ್ಮರಣೆ ವೆರಿ ಸಿಂಪಲ್ ಅಂಡ್ ವೆರಿ ಎಫೆಕ್ಟಿವ್ ಇದು ಟ್ರೀಟ್ಮೆಂಟ್ ಥೆರಪಿ ಆಸ್ ಅನ್ OCD ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ನಾವು ಕೊಡ್ತೀವಿ. ಬೆಟರ್ ರಾದರ್ ದನ್ ಫೈಟಿಂಗ್ ವಿತ್ ದ ನೆಗೆಟಿವ್ ಥಾಟ್ಸ್, rather than fighting to remove the negative thought, put a positive thoughts. ಶಾಯಿ ದೌತಿಯಲ್ಲಿ ಅದು ಕಪ್ಪು ತೆಗಿಬೇಕಾದ್ರೆ ಶುದ್ಧ ನೀರು ಹಾಕ್ತಾ ಹೋದ್ರೆ ಆಯ್ತು, ಅದು ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಎಲ್ಲ ಶಾಯಿ ದೌತಿ ಶುದ್ಧವಾಗಿ ಹೋಗುತ್ತೆ. ಸಮಥಿಂಗ್ ಲೈಕ್ ದಟ್. ಆಗ ತಾವು ಇವ್ರದ್ದು ವಾಲ್ಮೀಕಿ ಉದಾಹರಣೆ ಹಿಡಿದ್ರಲ್ಲ, ಇಟ್ಸ್ ದ ಬೆಸ್ಟ್ ಎಕ್ಸಾಂಪಲ್. ಶ್ರೀರಾಮ ನಾಮನ ಒಂದು ಸ್ಮರಣೆಯಿಂದಲೇ ಅವ್ರದ್ದೆಲ್ಲ ದುರಿತ ಎಲ್ಲ ತೊಳೆದು ಹೋಗ್ಬಿಟ್ಟು ಇದಾಗತ್ತೆ. ಇವನ್ ಅದಕ್ಕೇನೆ ನಮ್ಮ ಸಂಸ್ಕೃತ ಭಾರತ ಇದ್ದವ್ರಿಗೆ ಕೂಡ ಶ್ರೀಮದ್ ಭಗವದ್ಗೀತೆಯ ಭಕ್ತಿಯಿಂದ ಕೇಳಿದ್ರೆ ಕೂಡ ಅರ್ಥ ಗೊತ್ತಿಲ್ಲದಿದ್ರು ಕೂಡ ಅವ್ರ ಚಿತ್ತಶುದ್ಧಿ ಆಗತ್ತೆ ಅಂತ, ಸತ್ವ ಸಂಶುದ್ಧಿ ತಾವು ಹೇಳಿದ್ರಲ್ಲ, ಸತ್ವ ಸಂಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ದಟ್ಸ್ ಹೌ ಐ ವಾಂಟೆಡ್ ಟು ಶೇರ್. ಒಂದೇ ಒಂದು ಲಾಸ್ಟ್ ಇದೆ. ಈಗ ಮಿಸ್ಟರ್ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಹೇಳಿದ್ರು ನಾಮಸ್ಮರಣೆ ಮಾಡಿ ಅಂತ. ನಮ್ಮ ಸನಾತನ ಪರಂಪರೆ ಎಷ್ಟು ವೈಜ್ಞಾನಿಕವಾಗಿದೆ ಅನ್ನೋದಕ್ಕೋಸ್ಕರ ಈಗ ಸಾಮಾನ್ಯವಾಗಿ ಎಷ್ಟೊಂದು ಕಡೆ ನಾವು ನೋಡಿದೀವಿ, ಒಂದು ಸೌಂಡ್ ಕೊಟ್ಟಾಗ ಒಂದು ಪ್ಲೇಟ್ ಮೇಲೆ ಏನಾದರೂ ಇಟ್ಟಾಗ ಆಬ್ಜೆಕ್ಟ್ ಅದು ವೈಬ್ರೇಟ್ ಆಗಿ ಒಂದು ರೂಪ ತಗೊಳತ್ತೆ ಅಂತ. ನಮ್ಮಲ್ಲಿ ಬೀಜಾಕ್ಷರ ಮಂತ್ರ ಮತ್ತೆ ಒಂದು ದೇವತಾ ಸ್ವರೂಪ ಇಟ್ಕೋತೀವಿ. ಇವಾಗ ನೀವು ಹೇಳಿದ್ರಿ ಒಂದು ದೇವತೆನ ಇಷ್ಟ ದೇವತೆ ನೆನೆಸ್ಕೊಂಡು ನೀವು ಮಾಡಿ ಅಂತ. ಆ ಇಷ್ಟ ದೇವತೆ ರೂಪ ಏನಿದೆ, ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ನಾರಾಯಣ ರೂಪ ಅಂತಂದ್ರೆ ಅದಕ್ಕೆ ಆದ ಒಂದು ಏನು ಫ್ರೀಕ್ವೆನ್ಸಿ ಇರುವಂತದ್ ಪದಗಳು ಉಪಯೋಗಿಸಿರ್ತಾರೆ. ಅಂದ್ರೆ ಓಂ ನಮೋ ನಾರಾಯಣಯ ಅಂತಾನೋ ಏನೋ ಉಪಯೋಗಿಸಿರ್ತಾರೆ. ಆ ಪದದ ಹಾಕಿದಾಗ ಅದರ ಒಂದು ರೂಪ ಬರುವಂತದ್ದು ನಮ್ಮಲ್ಲಿದೆ. ಅದನ್ನ ಹೇಳಿದಾಗ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತದ್ದು ಕೂಡ ಒಂದಕ್ಕೊಂದಕ್ಕೂ ಪೂರಕ. ಸೊ ಇದು ಕೂಡ ಒಂದು ಅಂದ್ರೆ ನಾವು ಈಗ ಸ್ಟೋನ್ ನಲ್ಲಿ ಏನು ದೇವ್ರನ್ನ ಮಾಡ್ತೀರಾ, ಇದು ಐಡಲೇಟ್ರಿ ಅದು ಇದು ಅಂತಾರಲ್ಲ, ಅಲ್ಲ. ಅದು ಮಂತ್ರದಲ್ಲಿ ಇರುವಂತ ಶಕ್ತಿಯಿಂದ ಆಗುವಂತಹ ಒಂದು ರೂಪವೇ ನಮ್ಮಲ್ಲಿ ಲಕ್ಷ್ಮಿ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಗಣೇಶ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೂಪ ತಗೊಳ್ಳುವಂಥದ್ದು. ಪ್ಲಸ್ ಆ ರೂಪನೂ ಇದೆ, ಅದು ಬೇರೆ. ಬಟ್ ಈ ಒಂದು ಸ್ಪಿರಿಚುಯಾಲಿಟಿನ ಈಗ ಅರ್ಥ ಮಾಡ್ಕೋತಿರೋದು ನಮ್ಮ ಇಂದಿನ ಮಾಡರ್ನ್ ಸೈನ್ಸ್. ಸೊ ಐ ಹ್ಯಾಡ್ ಟು ಆಡ್ ದಿಸ್. ಸೊ ಇಷ್ಟ ದೇವತೆಗಳ ಒಂದು ನೀವು ನಾಮಜಪ ಮಾಡಿದಾಗ ಖಂಡಿತ ಅದು ನಿಮ್ಮ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರುತ್ತೆ. ದಟ್ ಇಸ್ ನೋನ್ ಎಸ್ ಸೈಮ್ಯಾಟಿಕ್ಸ್ ಆಲ್ಸೋ. ಡಾಕ್ಟರ್ BR Pai is very well versed in this cymatics also. Okay. ಈಗ ಅನೌನ್ಸ್ಮೆಂಟ್ ಇದೆ.
ತಾವು ಒಂದು ಹೇಳಿದ್ರಲ್ಲ, ಒಂದು ಪುಸ್ತಕದ ಹೆಸರು ಹೇಳಿದ್ರಿ ಮಧ್ಯದಲ್ಲಿ. ಅಲ್ಲ, ಪುಸ್ತಕ ಅಲ್ಲ, ಅದು ಸೈಮ್ಯಾಟಿಕ್ಸ್ ಅಂತ. ಅದು ದಟ್ಸ್ ವೇ ಇನ್ ವೇ ಇಫ್ ಯು ಗಿವ್ ವೈಬ್ರೇಷನ್, ಪಾರ್ಟಿಕಲ್ಸ್ ವಿಲ್ ಫಾರ್ಮ್ ಎ ಡಿಸೈನ್. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಕೆಲವರು ಪುರಂದರ ದಾಸರ ಹಾಡುಗಳಿದೆಯಲ್ಲ, ಅದ್ರ ಮೇಲೆ ದೇ ಡಿಡ್ ಅ ಸ್ಟಡಿ. ಅದನ್ನ ಒಂದು ಲಕ್ಷ್ಮಿ ಮೇಲೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಥವಾ ಆತರ ಯಾವ್ದಾರ ಒಂದು ದೇವರನ್ನ, ಇಷ್ಟ ದೇವತೆನ ಇಟ್ಕೊಂಡು ಆ ಪರ್ಟಿಕ್ಯುಲರ್ ದೇವತೆಯ ಹಾಡನ್ನ ಹಾಡ್ತಾ ಇರುವಾಗ ಒಂದು ಸ್ಟ್ರಕ್ಚರ್ ಆಫ್ ದಿ ದೇ ಕೆಪ್ ಪೋಲನ್ ಡಸ್ಟ್ ಆನ್ ಅ ಪರ್ಟಿಕ್ಯುಲರ್ ಪ್ಲೇಟ್ ಇಟ್ಬಿಟ್ಟು ಅದನ್ನ ಹೇಳಿದಾಗ ಆ ಬಾಯಿನಿಂದ ಅಥವಾ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇಂದ ಬರುವಂತ ವೈಬ್ರೇಷನ್ಸ್ ನ ನೋಡಿದಾಗ, ಕಂಟಿನ್ಯೂಸ್ ಆಗಿ ಅದು ಹೇಳ್ತಿರುವಾಗ, ದಟ್ ಟುಕ್ ದ ಆಕಾರ ಆಫ್ ದ ಲಕ್ಷ್ಮಿ. ಬರೀ ಹಾಡು ಹೇಳಿದಾಗ ಗಣೇಶ್ ಅಂತ ಹೇಳಿದ್ರೆ ದಟ್ ಟುಕ್ ದ ಆಕಾರ ಆಫ್ ದಿ ಗಣೇಶ. ಸೊ ದೇರ್ ಇಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ವರ್ಡಿಂಗ್ಸ್ ಅಂಡ್ ದ ಸೌಂಡ್ ಏನ್ ಬರುತ್ತೆ, ಆ ಸೌಂಡ್ದು ಹೊರಗಡೆ ನಮ್ಗೆ ರಿಲೇಷನ್ ಆಗುತ್ತೆ. ದಟ್ ಮೀನ್ಸ್ ಇಟ್ ಟೇಕ್ಸ್ ದ ಫಾರ್ಮ್, ದ ಫಿಸಿಕಲ್ ಸ್ಟ್ರಕ್ಚರ್. ನಮ್ದು ಮಾತಾಡೋದು ಇಟ್ ಈಸ್ ಅ ಅಬ್ಸ್ಟ್ರಾಕ್ಟ್ ಥಿಂಗ್. ಅಲ್ಲಿ ಹೊರಗಡೆ ಕಾಣಿಸ್ತಿರೋದು ನಮಗೆ ಕಾಂಕ್ರೀಟ್ ಆಗಿ ಎದುರು ಕಾಣ್ತಿರುತ್ತೆ. ಸೊ ವಾಟ್ ಈಸ್ ಅಬ್ಸ್ಟ್ರಾಕ್ಟ್, ನಮ್ ಸೌಂಡ್ ಕಾಣಿಸಲ್ಲ, ಬರೀ ಕೇಳಿಸುತ್ತೆ. ಆ ಕಾಣಿಸದೇ ಇರುವಂತ ಸೌಂಡ್ ಇಂದ ಕಾಣಿಸುವಂತ ಒಂದು ಆಕಾರ ಬರುತ್ತೆ. ಅದೇ ರೀತಿ ಕಾಣಿಸದೇ ಇರುವಂತಹ ಏನ್ ಸೌಂಡ್ ಇರುತ್ತೆ, ನಮ್ಮ ಮೆಂಟಲ್ ವೈಬ್ರೇಷನ್ಸು, ನಮ್ಮ ಮನಸ್ಸಿನಿಂದ ಅಥವಾ ನಮ್ಮ ಬಾಯಿಂದ ಹೇಳುವಂತ ವೈಬ್ರೇಷನ್ಸು ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಆ ಬ್ರೈನಿನ ಆಕಾರನೇ ಚೇಂಜ್ ಆಗುತ್ತೆ. ದ ವೈರಿಂಗ್, ದಟ್ ಈಸ್ ವಾಟ್ ವಿ ಸಿ ಇನ್ ದ MRI ಆಸ್ ಅ ವೈರಿಂಗ್ ಇನ್ ದ ಎಕ್ಸ್ಟರ್ನಲ್ ವೈರಿಂಗ್. ಅದು ಬ್ರೈನ್ ಅಲ್ಲಿ ಗ್ರೇ ಮ್ಯಾಟರ್ ಆಗಿರ್ಬೋದು, ವೈಟ್ ಮ್ಯಾಟರ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ನ್ಯೂರೋಪ್ಲಾಸ್ಟಿಕ್ ರೆಸ್ಪಾನ್ಸ್ ಇಂದ ಡ್ಯಾಮೇಜ್ ಆಗಿರೋ ನ್ಯೂರಾನ್ಸ್ ಸರಿ ಹೋಗಕ್ಕೆ ಶುರು ಆಗುತ್ತೆ. ಅನೇಕ ವೇಳೆ ಸ್ಟ್ರೋಕ್ ಸರಿ ಆಗೋದು ಇದಕ್ಕೋಸ್ಕರ. And that's why we have, even in raga, we have raga devata. For example, if I say Bhairavi raga andre tava padamboja bhaktim dehi me Tripura Bhairavi amba ಹೇಳಿದಾಗ ಇಲ್ಲಿ ಭೈರವಿ ರಾಗದ ದೇವತೆ ಅಲ್ಲಿ ಸನ್ನಿಧಾನ ಇರಬೇಕು ಅಂತ ಹೇಳುತ್ತೆ. ಅದಕ್ಕೆ ಈ ತಾನ್ಸೇನ್ ಅವರೆಲ್ಲ ಹೇಳಿದ್ರೆ ದೀಪ ಬರ್ತಿತ್ತು ಅನ್ನೋದು. ನಮ್ಗೆ ಅಷ್ಟು ಸನ್ನಿಧಾನ ಇದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದಕ್ಕೆ ಒಂದು ದೇವತಾ ಸ್ವರೂಪ ಅಂತ ಇರೋದು. ಈಗ ಡಾಕ್ಟರ್ ಹೇಮಂತ್ ಕಾಮತ್ ಅವ್ರು ಏನ್ ಹೇಳಿದ್ರು, ನಿಮ್ಮ ಇಷ್ಟ ದೇವತಾಗಳು, ದಟ್ ಈಸ್ ವೈಬ್ರೇಷನ್ ವಿತ್ ಅನ್ ಇಮೇಜರಿ. ಸೊ ದಟ್ ಹೆಲ್ಪ್ಸ್ ಎ ಲಾಟ್ ಇನ್ ಓವರ್ಕಮಿಂಗ್ ನೆಗೆಟಿವ್ ಥಾಟ್ಸ್. ಅದಕ್ಕೆ ಒಂದೊಂದು ರಾಗಕ್ಕೂ ಒಂದೊಂದು ದೇವತೆಗಳು ಇರ್ತಾರೆ, ರಾಗ ದೇವತೆ ಅಂತ ಹೇಳೋದು. ಅಡ ಇಟ್ಟಾಗ ಹಾಡ್ತಿರ್ಲಿಲ್ಲ ಅವ್ರುಗಳೆಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಅನಂತ ಧನ್ಯವಾದಗಳು.